IQAC ಸಹಯೋಗದಲ್ಲಿ ಆಯೋಜಿಸಲಾದ ಆಳುಪೆರಿನ ಆಡಳಿತದ ಐತಿಹಾಸಿಕ ದಾಖಲಾತಿಲು ಎಂಬ ರಾಜ್ಯ ಮಟ್ಟದ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರುವಂತೆ IQAC ಸಂಯೋಜಕರಾದ ಡಾಕ್ಟರ್ ರಾಘವೇಂದ್ರ ಎಲ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಭಗವಂತನ ಅನುಗ್ರಹ ಅತ್ಯಗತ್ಯ. ಇದೀಗ ಪ್ರಾರ್ಥನೆಗಾಗಿ ದ್ವಿತೀಯ BCom ವಿದ್ಯಾರ್ಥಿ ಪ್ರಜ್ವಲ್ ರವರನ್ನ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಂದಿತ ಶೇಷ ವಂದ್ಯೋರುವೃಂದಾರಕಂ ಚಂದನ ಚರ್ಚಿತೋದ್ಧಾರ ಭೀಣಾಂಸಕಂ ಇಂದಿರಾ ಚಂಚಲ ಪಾಂಗನಿರಾಜಿತಂ ಮಂದರೋದ್ಧಾರಿ ಋತೋದ್ಭುಜ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಸೃಷ್ಟಿ ಸಂಹಾರ ಲೀಲಾ ವಿಲಾಸಾರ್ಥದಂ ಪುಷ್ಟಷಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟನಿಶೇಷ ಸಂಸಾಧಕರ್ಮೋದ್ಯತಂ ಹೃಷ್ಟಪುಷ್ಟಾನುತಿಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕ ನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವಪ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ಅತಿಥಿಗಳನ್ನು ದೇವರಂತೆ ಕಾಣುವುದು ನಮ್ಮ ಸಂಸ್ಕೃತಿಯ ನಂಬಿಕೆ. ನೆರೆದಿರುವ ಎಲ್ಲರನ್ನ ಸ್ವಾಗತಿಸಬೇಕಾಗಿ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಶ್ರೀ ಪ್ರೇಮ್ನಾಥ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಪೊಡವಿಗೊಡೆಯ ಶ್ರೀ ಕೃಷ್ಣದೇವರು ಹಾಗೂ ಮುಖ್ಯ ಪ್ರಾಣರನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ನಮಿಸುತ್ತಾ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ವಿಶ್ವವಿದ್ಯಾನಿಲಯ ಇತಿಹಾಸ ಪ್ರಾಧ್ಯಾಪಕರ ಸಂಘ ಮಾನುಷ ಹಾಗೂ ಶ್ರೀ ಪೂರ್ಣಪ್ರಜ್ಞ ಸಂಧ್ಯಾ ಕಾಲೇಜು ಉಡುಪಿ ಇಲ್ಲಿನ ಇತಿಹಾಸ ವಿಭಾಗ ಹಾಗೂ IQAC ಸಹಯೋಗದಲ್ಲಿ ಆಯೋಜಿಸಲಾದ
ಇತಿಹಾಸದ ಪುಟಗಳಲ್ಲಿ ಆಳುಪರು ಎಂಬ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಆಗಮಿಸಿದ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಲು ಇಚ್ಛಿಸುತ್ತೇನೆ. ಮೊದಲಿಗೆ ಇಂದಿನ ವಿಚಾರ ಸಂಕಿರಣವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮಾನ್ಯ ತಾರನಾಥ್ ಗಟ್ಟಿ ಕಾಪಿಕಾಡ್ರವರು. ಶ್ರೀಯುತರು ವೃತ್ತಿಯಲ್ಲಿ ಪತ್ರಕರ್ತರಾಗಿ ಕಳೆದ 2.5 ದಶಕಗಳಿಂದ ಮಂಗಳೂರಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪತ್ರಿಕೆ ಹಾಗೂ TV ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಅಲ್ಲದೆ ಸಾಹಿತ್ಯದ ಓದು, ನಾಟಕ, ರಂಗಭೂಮಿ ಇವರ ಆಸಕ್ತಿಯ ಕ್ಷೇತ್ರಗಳಾಗಿವೆ. 2017-18ರಿಂದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಪ್ರಸ್ತುತ ಇವರು ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ತುಳು ಸಂಘಟನೆಯಲ್ಲಿ ಸಕ್ರಿಯರಾಗಿರುವ ಶ್ರೀಯುತರು ಅಕಾಡೆಮಿಯ ವತಿಯಿಂದ ವಿಚಾರ ಸಂಕಿರಣಕ್ಕೆ ಸರ್ವ ರೀತಿಯಲ್ಲೂ ನಮಗೆ ಸಹಕಾರವನ್ನು ನೀಡಿರುತ್ತಾರೆ. ಸರ್, ತಮಗೆ ನೆರೆದಿರುವ ಸರ್ವರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವಂತಹ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ರವರಿಗೂ ಕೂಡ ನೆರೆದಿರುವ ಸರ್ವರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಈ ನಾಡಿನ ಹಿರಿಯ ಇತಿಹಾಸ ಸಂಶೋಧಕರು, ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಹಾಗೂ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿ ಇಲ್ಲಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಡಾಕ್ಟರ್ B ಜಗದೀಶ್ ಶೆಟ್ಟಿ ಸರ್. ಇವರು ಉದ್ಯಾವರದ ಐತಿಹಾಸಿಕ ಹಿನ್ನೆಲೆ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಇವರಿಗೂ ಕೂಡ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಆದರಣೀಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ವಿಚಾರ ಸಂಕಿರಣವನ್ನು ಆಯೋಜಿಸಲು ಮಾರ್ಗದರ್ಶನ ನೀಡಿದ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಗೌರವಾನ್ವಿತ ಡಾಕ್ಟರ್ ಚಂದ್ರಕಾಂತ್ ಭಟ್ ಸರ್ ಅವರಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿ ಇದರ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಉಡುಪಿಯ ಹಿರಿಯ ವಕೀಲರಾದಂತಹ ಶ್ರೀಯುತ ಜಯಪ್ರಕಾಶ್ ಕೆದ್ಲಾಯ ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ನೆರೆದಿರುವ ಸರ್ವರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ತುಳುನಾಡಿನ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಪಾರ ಸಂಶೋಧನೆಗೈದಂತಹ ಹಿರಿಯ ಸಂಶೋಧಕರು ಹಾಗೂ ಶ್ರೀ ಧವಳಾ ಕಾಲೇಜು ಮೂಡಬಿದ್ರೆ ಇಲ್ಲಿನ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದಂತಹ ಪುಂಡಿಕಾಯಿ ಗಣಪಯ್ಯ ಭಟ್ ಸರ್. ಇವರು ನಮ್ಮ ಮೊದಲ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಯೂ ಕೂಡ ಆಗಿದ್ದಾರೆ. ಸರ್, ತಮಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ ಮುಖ್ಯ ಅತಿಥಿಯಾಗಿ ಮಾನುಷದ ಅಧ್ಯಕ್ಷರಾದ ಪ್ರೊಫೆಸರ್ ಕೆ ಗೋಪಾಲ್ರವರು ಭಾಗವಹಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಇಲ್ಲಿ ಉಪಸ್ಥಿತರಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಮಾನುಷದ ಪ್ರತಿನಿಧಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನುಷದ ಉಪಾಧ್ಯಕ್ಷರಾದ ಶ್ರೀಮತಿ ಸ್ನೇಹಾ ಎಸ್, ಮುಖ್ಯಸ್ಥರು ಇತಿಹಾಸ ವಿಭಾಗ, ಭಂಡಾರ್ಕಾರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಕುಂದಾಪುರ, ಇವರನ್ನು ಸರ್ವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಉದ್ಯಾವರ ನಾಗೇಶ್ ಕುಮಾರ್, ಸದಸ್ಯ ಸಂಚಾಲಕರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಇವರಿಗೂ ಕೂಡ ನೆರೆದಿರುವ ಸರ್ವರ ಪರವಾಗಿ ಆದರಣೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಾಲೇಜಿನ IQAC ಸಂಯೋಜಕರಾದ ಡಾಕ್ಟರ್ ರಾಘವೇಂದ್ರ ಎಲ್ ಸರ್. ಸರ್, ನಿಮಗೂ ಕೂಡ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಗುರುತಿಸುತ್ತಾ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆ ವಿಶೇಷವಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ ತೆಂಕನಡಿಯೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಗಣನಾಥ್ ಶೆಟ್ಟಿ ಎಕ್ಕಾರ್ ಸರ್. ಸರ್, ತಮಗೂ ಹಾಗೂ MPM ಕಾಲೇಜು ಕಾರ್ಕಳ ಇಲ್ಲಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸುರೇಶ್ ರೈಕೆ ಸರ್, ತಮ್ಮ ಉಪಸ್ಥಿತಿಯನ್ನು ಗುರುತಿಸುತ್ತಾ ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಕರೆಗೆ ಓಗೊಟ್ಟು ವಿವಿಧ ಕಾಲೇಜುಗಳಿಂದ ಆಗಮಿಸಿರುವ
ವೇದಿಕೆಯ ಮುಂಭಾಗದಲ್ಲಿರುವಂತಹ ಕೃಷ್ಣಮೂರ್ತಿ ಸರ್ನವನ್ನು ಗುರುತಿಸುತ್ತಾ ಅವರ ಇರುವಿಕೆಯನ್ನು ಗುರುತಿಸುತ್ತಾ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕರೆಗೆ ಓಗೊಟ್ಟು ವಿವಿಧ ಕಾಲೇಜುಗಳಿಂದ ಆಗಮಿಸಿರುವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಮಾನುಷದ ಎಲ್ಲ ಸದಸ್ಯರಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಿರಣವನ್ನು ಆಯೋಜಿಸಲು ಸರ್ವ ರೀತಿಯಲ್ಲಿಯೂ ಸಹಕರಿಸುತ್ತಿರುವ ನಮ್ಮ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಯಶಸ್ಸಿಗೆ ವಿವಿಧ ರೀತಿಯಲ್ಲಿ ಸಹಕರಿಸುತ್ತಿರುವ ಕಾಲೇಜಿನ ವಿದ್ಯಾರ್ಥಿ ಮಿತ್ರರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕೊನೆಯದಾಗಿ ಕಾರ್ಯಕ್ರಮದ ಎಲ್ಲ ಆಹ್ವಾನಿತರು ಹಾಗೂ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತದ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ರುಡಾಲ್ಫ್ ಮಸ್ಕರೇನಸ್, ಜನರಲ್ ಮ್ಯಾನೇಜರ್ MRPL. ಸರ್, ತಮ್ಮ ಉಪಸ್ಥಿತಿಯನ್ನು ಗುರುತಿಸುತ್ತಾ ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲಿದ್ದಾರೆ ಸರ್? ವೇದಿಕೆಯ ಮೇಲಿರುವ ಅತಿಥಿ ವರೇಣ್ಯರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಡಾಕ್ಟರ್ ರಾಘವೇಂದ್ರ ಎಲ್ ಸರ್ ಇವರಲ್ಲಿ ವಿನಂತಿ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಸರ್ ಹಾಗೂ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಿರ್ಮಿಸಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆ ಕೋರಿಕೊಳ್ಳುತ್ತಿದ್ದೇನೆ. ಬಾರಿ ಮಹತ್ವದ ಒಂಜಿ ವಿಚಾರಗೋಷ್ಠಿ. ತುಳುನಾಡನ್ನು ಸುಮಾರು 1000 ವರ್ಷ ಆಳ್ವಿಕೆ ಮಂತನ ಜೆತನ ಅಳುಪೇರಿನ ಬಗ್ಗೆ ನಮ್ಮ ಇನಿ ಇಡೀ ದಿನದ ನಮ್ಮ ಈ ಪಾತ್ರಕತೆ ನಡಪೆರಂಡು ಈ ಒಂಜಿ ಗೋಷ್ಠಿನ ಆಯೋಜನೆ ಮನ್ಪೆರೆ ಮೂಲ ಕಾರಣಕರ್ತರ ಏನ ಉಡುಪಿದ ಈ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜ್ದ ಪ್ರಾಂಶುಪಾಲರಿಗೆ ಬುಕ್ಕಾಯ್ತ ಆಡಳಿತ ಮಂಡಳಿದ ಸರ್ವೇರಿಗೆಲ್ಲ ಎಂಕಲ ಅಕಾಡೆಮಿದ ವತಿಡ್ದು ಆಭಾರಿ ಯಾವುದಿಲ್ಲ. ಇನ್ನಿತ ಗೋಷ್ಠಿಡ್ ಪಾತೆರಪ್ಪನ ಚಿತ್ತನ ಮಾತಾ ಹಿರಿಯರೇ ಅಂಚನೆಕ್ಲ ಅಕಾಡೆಮಿದ ರಿಜಿಸ್ಟ್ರಾರ್ರೆ ಬೊಕ್ಕ ಸಭೆಟೊಪ್ಪುನ ಎನ್ನ ಗುರುಕುಲೈನ ಮನ್ಯ ಗಣನ ಸ್ಟೇಟ್ರೆ ಇಂಕಲ್ ಬನ್ನಗೊಂತೆ ತಡ ಆಂಡ್ ಅಂಚ ಏನಾದ್ರ ಸುಮಾರು 3/4 ಗಂಟೆ ಇಂಕಲ್ ಈ ಲೇಸುಡು ಪಿರವಲ್ಲ ಅಂಚ ಅದ್ಯಾನ್ ಅಲ್ಲ ಸುದೀರ್ಘವಾದ ಅಲ್ಲ ಪಾತೆರ್ರೆ ಪೋಪುಜಿ ಜಾತ ವಿಷಯ ನೋಟ್ಸ್ ಮಂತೊಂದು ಬತ್ತಿತ್ತೆ ಪಾತೆರೋಡು ಒಂದು ಅಂಡ ಸುಮಾರು ತಡ ಏನು ಹಿಡ್ದಾದ್ರ ಅವು ನಮ್ಮ ಬೊಕ್ಕಲ ತಡ ಮನ್ಪುನ ಯಾಕೆ ಅರ್ಥ ಒಪ್ಪುಜಿ. ಇನ್ನಿತ ಗೋಷ್ಠಿಡ್ ನಮ್ಮೊಟ್ಟಿಗೆ ಇತಿಹಾಸ ತಜ್ಞರ್ನಕ್ಲೆ ಪಾತೆರ್ರೆ ಉಪ್ಪು ಹಿಡ್ದಾದ್ರ ನಮಗೆ ಸುಮಾರಾತು ವಿಚಾರಲು ಇನಿ ಪಿರ ಮನನ ಆಯರುಂಡು ನಮ್ಮ ಲೋಕದ ಇತಿಹಾಸನ ಮಾತ ತೆರಿಯೋನ್ವ ಬೇತೆ ಬೇತೆ ಸಂದರ್ಭಡು ಅಂಡ ಎತೋ ಸಂದರ್ಭಡು ನಮಕ್ ನಮ್ಮ ಊರುದ ಇತಿಹಾಸ ಗೊತ್ತುಪ್ಪುಚ್ಚಿ ಅತ್ತಂಡ ನಮ್ಮ ಊರುದ ಪಿರಾಕದ ಪರಪೋಕೆಂಚಿನ ಅಂತ ಪನ್ಪನ ನಮಕ್ ಗೊತ್ತುಪ್ಪುಜಿ ಬಾರಿ ಅಗತ್ಯವಾದ ನಮ್ಮ ಊರುದ ಚರಿತ್ರೆನ ತೆರಿಯನ್ನು ಅಂಚೆತನ
ಅತ್ಯಂತ ಅಗತ್ಯ ಉಂಡು ದಯಪಂಡ ಇತಿಹಾಸ ಅಂಚನೆ ಹಾಪುಂಡು ಪೂರ ಮಲಮಲ್ಲ ಸಾಮ್ರಾಟರ್ನ ಚರಿತ್ರೆನ ಬರೆದುಪ್ಪುವೆರು ಅವು ಪಠ್ಯಕ್ರಮಕ್ಕೆ ಬಂದಾಗಲ್ಲ ಅಂಚನೆ ಮಲಮಲ್ಲ ಚಕ್ರವರ್ತಿ ನಕಲ್ನ ಚರಿತ್ರೆ ಮಾತ್ರ ಇತಿಹಾಸದ ಪಾಠ ಡುಪ್ಪುಂಡು ಅವೇ ಸಾಮಂತ ಅರಸರ್ನ ಸಾಮಂತ ರಾಜ್ಯರ ನಕಲ್ನ ಅತಂಡ ನಮ್ಮ ಊರ್ನು ಆಳ್ವಿಕೆ ಮಂತ ನಕಲ್ನ ಚರಿತ್ರೆ ನಮಕ್ ಮಲ್ಲ ಮಟ್ಟಡು ತುಯರ ತಿಕ್ಕೋಜಿ ನಮಕೇನಾಗಲ್ಲ ಅಂಚನೆ ಅತನ ಬೇತೆ ಓದೋನ ಚಿತ್ತನ ಪಟ್ಟಿಯಡು ತುಯರ ಪೋನಾಗಲ್ಲ ಮಲಮಲ್ಲ ಚಕ್ರವರ್ತಿ ನಕಲ್ನ ಪಟ್ಟಿಯನ್ನು ಓದುವ ಅಂದರೆ ಇಲ್ಯ ಅತಂಡ ಎಲ್ಲೆಲ್ಲಿ ಪ್ರದೇಶನ ಆಳ್ವಿಕೆ ಮಂತ ನಕಲ್ನ ಬಗ್ಗೆ ನಮಕ್ ದಿಂಜ ಆಕಾರಲ್ಲ ತಿಕ್ಕುಜಿ ಅತಂಡ ಅಂಚಿತನ ಒಂಜಿ ಪರಿಕರ ಅತಂಡ ಐತ ಬಗ್ಗೆ ದಾಖಲೀಕರಣ ಅಲ್ಲ ಐತ ಉದಾಹರಣೆಗೆ ಉಳ್ಳಾಳದ ರಾಣಿ ಹಬ್ಬಕ್ಕನ ಬಗ್ಗೆನೆ ಇಂಕ್ಲೈತ ಸುಮಾರು ವರ್ಷದ ಇಂಚ ಪಾತಿರಂದುಲ್ಲ ಎಲ್ಲೇ ಪ್ರದೇಶದ ಆಳ್ವಿಕೆ ಮಂತ ನಕಲ ಆಂಡಲ್ಲ ಅಕ್ಕಲ ಬಗ್ಗೆ ಭಾರಿ ನಿಖರವಾಯಿನ ಮಾಹಿತಿಲು ನಮಕ್ ಆಯ್ತು ಅಂತ ಕೊರತೆ ಇನಿಕಲ ಕಾಡೊಂದುಂಡು ಯಪ್ಪ ಇಟಲಿದ ಪ್ರವಾಸಿ ಯಾತ್ರ ದಲ್ಲವಲ್ಲಿ ಬತ್ತದ ಆರೇನು ಹಬ್ಬಕ್ಕ ರಾಣಿನ ಭೇಟಿಯಾದ ಒಂಜಿ ಆ ಪ್ರವಾಸಿ ಕಥನಡು ಬರೆಯಿನ ಒಂಜಿ ಲಿಖಿತ ದಾಖಲೆ ಉಂಡು ಐನು ಪತ್ತೊಂದು ನಮ್ಮ ಇತ್ತೆ ಒಂಜಿ 10 ವರ್ಷ ಪಾತಿರೊಂದುಲ್ಲ ಅಂಡ ಅವೇ ಪೊರ್ತುಗು ನಮ್ಮ ಸ್ಥಳೀಯವಾದ ನಮಕ್ ತಿಕ್ಕುನಂಚಿತ್ತನ ಮಾಹಿತಿ ಅತ್ತಂಡ ಐಕ್ಬೋಡೈನಂಚಿತ್ತನ ಆಧಾರಗಳನ್ನು ಪತ್ತೊಂದು ಪಾತಿರನಂಚಿತ್ತನ ವಿಚಾರಲು ದಿಂಜ ಕಡಿಮೆ ಬೊಕ್ಕ ದಾನೆ ಪಂಡ ಪಂಡ ಇತಿಹಾಸಕಾರನಕಲ್ಲ ಒಂಜಿ ಆಕ್ಷೇಪ ಅಂದತ್ತು ಒಂಜಿ ಎಲ್ಲಿ ಅಬ್ಸರ್ವೇಷನ್ ಉಂಡು ದಾದನ ಪಂಡ ಖಾಲಿ ಲಿಖಿತವಾಯಿನ ಅತ್ತಂಡ ಶಾಸನಬದ್ಧ ಅದು ತಿಕ್ಕನಂಚಿತ್ತನ ವಿಚಾರನ ಮಾತ್ರ ಪತ್ತೊಂದು ಅವು ಮಾತ್ರ ಅಧಿಕೃತ ಐನು ಮಾತ್ರ ನಮ್ಮ ಉಲ್ಲೇಖ ಮನ್ಪುನಿ ಅತ್ತಂಡ ಐನು ಮಾತ್ರ ಉಲ್ಲೇಖ ಮನ್ಪೋಡ ಆಯ್ನ ಪನ್ಪನಂಚಿತ್ತನ ಒಂಜಿ ವಿಚಾರದಾದ ಉಂಡು ಅವು ಮಾತಾ ಪ್ರದೇಶಡ್ಲ ತುಲೆ ನಮಕ್ ಕೆಲವು ಲಿಖಿತವಾಯಿನ ದಾಖಲೆಲು ಅತ್ತಂಡ ಶಾಸನ ಲೋ ತಿಕ್ಕಂದೆ ಪೂದುಪ್ಪನ ಕಾರಣಲ ಉಂಡು ಬೇತೆ ಬೇತೆ ಕಾರಣ ಏತೋ 100 ವರ್ಷ ಆನಗ ಅತಂಡ 1000 ವರ್ಷ ಆನಗ ಪುರ್ತುಗು ಅವು ಬೇತೆ ಬೇತೆ ಸಂದರ್ಭಡವು ಅಳಿದು ಪೋಪುನನ ಅತನ ಕೈಗೆ ತಿಕ್ಕಂದೆ ಪೋಪುನನ ಅಂಡ ಜನಕುಲ್ನ ನಡುಟು ಜನಪದೇರಂದು ಮನ್ಪ ಜನಕುಲ್ನ ನಡುಟು ಬಾಯ್ದರೇಡ್ದು ಒಂಜಾತ್ ಅಕ್ಲ ಚರಿತ್ರದ ಕಥನನ ಪನೊಂದು ಬತ್ತದುಪ್ಪುವೆರು ಐನು ನಮ್ಮ ಸಮರ್ಪಕವಾದ ದಾಖಲೀಕರಣ ಮಂತಗ ಜನ ಅತ್ತು ಐತ ಬಗ್ಗೆ ನಮಕ್ ಒಂಜಿ ಒಂಜಿ ಅಂತರ ಏನು ಅದ ಮನ್ಪ ಡಿಸ್ಟೆನ್ಸ್ ದಿವೊಂದು ನಂದು ಗೊತ್ತುಜ್ಜಿ ಚರಿತ್ರೆಯನ್ನು ದಾಖಲೀಕರಣ ಮನ್ಪನಕ್ಲು ಅತ್ತಂಡ ಇತಿಹಾಸ ತಜ್ಜರ್ನಕ್ಲು ಅವು ಬಾಯ್ದೆರೆಡು ಜನಕ್ಲು ಪಾತಿರ್ನ ಅವು ಏತ್ ನಿಖರ ಆದುಪ್ಪು ಒಂದು ಅಂಡ ಪೊಕ್ಕಡೆ ಉಲ್ಪಲ ನಮ್ಮ ಹಿರಿಯಾಕಲು ಅತ್ತಂಡಕ್ಲ ಹಿರಿಯಾಕಲು ಪಾತಿರ್ನ ಚಿತನ ಸಂದರ್ಭ ಬರಂತ ಇತ್ತೆ ಪೊಕ್ಕಡೆ ಅವು ಮೈಸೂರದ ಅರಸರ್ನಕ್ಲ ಬಗ್ಗೆನ ಅತ್ತನ ಟಿಪ್ಪುನ ಬಗ್ಗೆನ ಲಾವಣಿನ ಪೊಕ್ಕಡೆ ಪನೊಂದು ಬರಾಯ ಅತ್ತೆ ಯಾಕೆ ದಾದಾಣಲೊಂಜಿ ಹಿನ್ನೆಲೆ ಅತನ ಐಟೊಂಜಿ ಘಟನೆ ನಡತನ ಅತನ ಐಟೊಂಜಿ ಐತಿಹಾಸಿಕವಾದ ಇತ್ತನ ಹಿನ್ನೆಲೆಯನ್ನು ಪನೊಂದು ಬರ್ಪನ ಇತ್ತ ಲಿಖಿತವಾಯಿನ ಅದು ತಿಕ್ಕುನಂಚಿತ್ತನ ದಾಖಲೆಯನ್ನು ಬರೆಯನ ಕ್ಲಿಯರ್ ಆ ಆಸ್ಥಾನಗೆ ಸಂಬಂಧಪಟ್ಟನ ಆಸ್ಥಾನ ಕವಿನಕಲು ಅತ್ತಂಡ ನಿರೂಪಕರ್ನಕಲು ಅತ್ತಂಡ ಆಸ್ಥಾನಕ್ಕೆ ಸಂಬಂಧಪಟ್ಟನ ಏರು ಡಾಕ್ಯುಮೆಂಟ್ನ ಆ ಪೊರ್ತುಗು ಬರೆಯುವಂತೇರು ಅಕಲ್ ಬರಿಪನ ತಪ್ಪು ಬರಿಪೇರಂದತ್ತು ಅಣ್ಣ ಐಟು ಅಂತೆ ಉತ್ಪ್ರೇಕ್ಷೆ ಒಪ್ಪಿರಲಾವು ಅತ್ತನಂದ ಕೆಲವೇನು ನಿರಾಕರಣೆ ಮಂತದ್ದು ಒಪ್ಪಿರಲ್ಲ ಯಾವು ಅಂಚೆ ನೀವು ಸಾಧ್ಯತೆ ಒಪ್ಪುಂಡು ಇತ್ತೆ ರಾಜನ ಆಸ್ಥಾನಡು ಅತನ ಚಕ್ರವರ್ತಿನ ಆಸ್ಥಾನಡು ಬರೆಪನ ಅಕಲ್ ಶಾಸನನೋ ಅತನ ತಾಳೆಗರಿಟೋ ಅತನ ಪಿರಂಜಿ ರೂಪಾಡು ಡಾಕ್ಯುಮೆಂಟೇಷನ್ ಮನ್ಪುನಕ್ಲು ಅಕಲ್ ವಾ ಕಾರಣಗಲ ಚಕ್ರವರ್ತಿನ ಮೂಗುದ ನೇರಗ್ ಮೂಗಿನ ನೇರಕ್ಕೆ ಬೇಕಾದಷ್ಟು ಅಥವಾ ಅವರು ನಿರೂಪಿಸಿದಷ್ಟನ್ನು ಆತೇನ ಮಾತ್ರ ಬರೆಪುನ ಆತನ ಉಲ್ಲೇಖ ಮನ್ಪನ ಸಾಧ್ಯತೆ ಒಪ್ಪುಂಡು ಅಲ್ಪ ಆ ಆಡಳಿತದ ಅವಧಿಡಿತ್ತನ ಬೇತೆ ಟೀಕೆ ಟಿಪ್ಪಣಿಯ ಅತ್ತಂಡ ಬೇತೆ ಇಲ್ಲಿ ವಿಚಾರನೋ ಅಕ್ಲು ನಿರೂಪಣೆ ಮಂತದ್ದು ಪಾಯಿರು ಆಂಡ ಜನಸಾಮಾನ್ಯರು ಪನ್ನಾಗ ಜನಸಾಮಾನ್ಯರಿಗೆ ಅಂಚಿತ್ತನ ದಾದಲ ರೀತಿ ರಿವಾಜು ಉಪಜುದಲೆ ನಮ್ಮ ಪ್ರಾಂತ್ಯದನೆ ಪಿರ ಎಲ್ಲಿ ಒಂಜಿ ನಿದರ್ಶನ ಪಂಡದು ಬೊಕೆಯನ್ನ ಪಾತ್ರ ನಾನು ಮುಗಿಪುವೆ ಇತ್ತೆ ನಮ್ಮ ಅಂದುವೆ ಅಳುಪೇರನ ಕಾಲಾವಧಿಲಿ ನಡತೊಂದು ಬತ್ತನ ಕಾರ್ಕಳದ ಗೊಮ್ಮಟೆ ಬೊಕ್ಕ ವೇಣೂರದ ಗೊಮ್ಮಟ ಅನ್ಮಾಡಿ ಇತಿಹಾಸ ತಜ್ಞರನ್ನ ದಾಖಲಾತಿ ಒಂಜಿ ರೀತಿ ಉಂಡು ಖಂಡಿತವಾದಲು ಅಲ್ಪ ಕಾರ್ಕಳದ ಬೊಕ್ಕ ವೇಣೂರದ ಪ್ರತ್ಯೇಕ ಗೊಮ್ಮಟ ನಕಲ್ನ ನಿರ್ಮಾಣ ಅತಂಡ ಪ್ರತಿಷ್ಠಾಪನೆ ಆಪನ ಅವಧಿಡು ಸುಮಾರು 172 ವರ್ಷದ ಅಂತರ ಉಂಡು ಒಂದು ಐತಿಹಾಸಿಕವಾದ ತಿಕ್ಕುನಂಚಿತ್ತನ ಮಾಹಿತಿಲು ಆಂಡ ನಮ್ಮ ನಡುಟೊಂಜಿ ಆತನ ಕಥನ ಉಂಡತ್ತ ಕಲ್ಲುಟ್ಟಿ ಕಲ್ಕೊಡನ ಐಟ್ ದಾದ ಪನ್ಪೇರಕ್ಲು
ಕಾರ್ಕಳದ ಬೇರೆ ವರ್ಷ ಗೊಮ್ಮಟನ ಸ್ಥಾಪನೆ ಮನ್ಪಾಯರು ಪ್ರತಿಷ್ಠಾಪನೆ ಮನ್ಪಾಯರು ನಾನು ಬೇತೆಂಜಿ ಊರುಡು ಅತನ ಕೈತಲ್ದ ಊರುಡು ಆ ಶಿಲ್ಪಿ ಪಿರೊಂಜಿ ಗೊಮ್ಮಟನ ಕೆತ್ತೆರೆ ಬಲ್ಲಿಯಿಂದ ಪಂಡದು ಆಯನ ಕೈನ ಕಡ್ತೇರಿಂದ ಆಂಡ ವೇಣೂರು ಒಂಜಿ ಪ್ರತಿಷ್ಠಾಪನೆ ಆಪುಂಡು ನಮ್ಮ ಮಕ್ಕಳನ್ನ ಅತನ ಜನಪದರ್ನ ಅಭಿಪ್ರಾಯಂಚ ಅಕ್ಕಲ್ ಪನ್ಪನ ಒಂಜಿ ಪೊಕ್ಕಡೆ ಪಂಡದು ಪೇರ ಆಯನ ಕೈ ಕಡ್ತೇರಿಂದ ಶಿಲ್ಪಿನ ಕೈ ಕಡ್ತೇರಿಂದ ಅಪಗಂಡ ರಾಜ ಅತಂಡ ರಾಜವಂಶ ಅತಂಡ ಆಡಳಿತ ಅತಂಡ ಚಕ್ರವರ್ತಿ ರಾಜ ಅಕಲ್ನ ಉಲಾಯಿಡುಪ್ಪನ ಒಂಜೆಲ್ಯ ಮತ್ಸರ ಜನಪದೇರು ಐನು ಪತ್ತೊಂದು ಬಾಯ್ದೆರೆದ ಮುಖಾಂತರ ಐನು ದುಮ್ಮು ಕೊನೋತೀರು ಆಂಡ ಇತಿಹಾಸ ನಿರೂಪಕರು ಅತಂಡ ಆಸ್ಥಾನದ ಮೂಲಕ ನಮಗೆ ತಿಕ್ಕೊನಂಚಿತ್ತನ ಎಂದಾದ ನಿರೂಪಣೆ ಉಂಡು ಐಟ್ ಆ ಉಲ್ಲೇಖ ಬರ್ಪುಜಿ ಅಂಚ ಪಂಡದು ಬರ್ಪುಜಿಯಿಂದ ಪಂಡದು ಜನಕ್ಕುಲ್ನ ಬಾಯ್ದೆರಡಿತ್ತನ ವಿಚಾರಲು ಅವು ತೀರ ಸುಳ್ಳು ಅತಂಡ ತೀರ ನಗಣ್ಯ ಆದುಪ್ಪನ ಸಾಧ್ಯತೆ ಎಲ್ಲ ಉಪ್ಪಂದು ನೆತ ನಡುಟ್ಟು ದಾದನ ಒಂಜಿಲ್ಯ ಬ್ರಿಡ್ಜ್ ಬೋಡಾಪನ ಅಗತ್ಯ ಉಪ್ಪಿರಲ್ಲ ಅವು ಇಂಚಿತ್ತಿನ ಸಾವಿರ ಘಟನೆಗಳು ನಮಗೆ ತಿಕ್ಕೊಂಡು ಮತ್ತು ತೀರ 1000 ವರ್ಷಕ್ಕೆ ದುಂಬನ ಪಡಿಚಿ ಜಸ್ಟ್ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಸ್ವಾತಂತ್ರ್ಯದ ಪೂರ್ವಕಾಲಡ್ಲ ಸ್ವಾತಂತ್ರ್ಯೋತ್ತರ ಕಾಲಘಟ್ಟ ನಮ್ಮ ಇನಿ ಏತೋ ಸಂದರ್ಭ ಪಡಿತೆ ಪನ್ಪನ ಉಂಡು ಎಂಚಿನ ಅನ್ಟೋಲ್ಡ್ ಹೀರೋಸ್ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬೋಡದೆ ಪೊರಂಬಾಟ ಮಂತನ ಮಲ್ಲಮಂಟದ ಹೋರಾಟ ಮಂತನ ಎಷ್ಟೋ ಜನ ನಮ್ಮ ಸ್ಥಳೀಯ ನಾಯಕರನಕಲ್ ಅತನ ಮುಖಂಡರನಕಲ್ ಅತನ ಒಂಜಿ ವಿಸ್ತಾರವಾದ ಪ್ರದೇಶ ವ್ಯಾಪ್ತಿ ಇಡ್ಲ ನೇತೃತ್ವದ ಎತ್ತೊಂದು ಬೇಲೆ ಮಂತನಕಲ್ನ ಒಲ್ಪಲ ಉಲ್ಲೇಖ ಆದು ಪೂಜೇರು ಒಲ್ಪಲಕಲ್ ದಾಖಲಾದ ಪೂಜೇರು ಅಂಚ ಪಂಡದು ದಾಖಲಾತುಜೇರು ಎಂದು ಪಂಡದು ಅಕಲ್ ಆ ಸ್ವಾತಂತ್ರ್ಯ ಅಗ್ಗದ ಪೊರಂಬಾಟದ ಭಾಗಿಯಾತುಜೇರ ಅಂದಕೆಂಡ ಅಕಲ್ ಖಂಡಿತವಾದಲ ಭಾಗಿಯಾದುಪ್ಪೇರು ಅವು ಬುಡಕಟ್ಟು ಜನಕಲ್ನ ಹೋರಾಟ ಆದುಪ್ಪು ಸ್ವಾತಂತ್ರ್ಯದ ಸಲುವಾದ ಅತಂಡ ರೈತರನ್ನ ಹೋರಾಟ ಆದುಪ್ಪು ಅತಂಡ ಕಾರ್ಮಿಕರನ್ನ ಹೋರಾಟ ಆದುಪ್ಪು ಅತಂಡ ಜನಸಾಮಾನ್ಯರನ್ನ ಹೋರಾಟ ಆದುಪ್ಪು ಅಂಚನೆ ನಮ್ಮ ಕೆನರಾ ಕೊಡಗು ರೈತ ಬಂಡಾಯ ಎಂದು ಪನ್ಪ ಸಾರತ್ತ ಎನ್ಮನುತ್ತ 37 ನಡತನ ನಮ್ಮ ಸ್ವಾತಂತ್ರ್ಯ ಹೋರಾಟ ಚಳವಳಿಗೆ ಪ್ರಥಮ ಸ್ವಾತಂತ್ರ್ಯ ಚಳವಳಿಗೆ ಸಾರತ್ತ ಎನ್ಮನುತ್ತ 57 ನೆನಪನ ಸಿಪಾಯಿ ದಂಗೆಯಿಂದ ಪನ್ಪ ಇರು ಬ್ರಿಟಿಷರ್ ಸಿಪಾಯಿ ದಂಗೆಯಿಂದ ಪನ್ಪೇರು ನಮ್ಮ ಏನು ಸ್ವಾತಂತ್ರ್ಯ ಚಳವಳಿಯಿಂದ ಪನ್ಪ ಸುರೂತ ಸ್ವಾತಂತ್ರ್ಯ ಚಳವಳಿಯಿಂದ ಆ ಸ್ವಾತಂತ್ರ್ಯ ಚಳವಳಿ ಇರ್ದಿಲ್ಲ ಇರುವ ವರ್ಷಕ್ಕೆ ದುಂಬು ನಮ್ಮ ದಕ್ಷಿಣ ಕನ್ನಡ ಅತಂಡ ಕೊಡಗು ಸುಳ್ಯ ಪ್ರಾಂತ್ಯ ಅತನ ಕಾಸರಗೋಡು ಮತ್ತು ಸೇರಿದು ಜನಕ್ಕಲು ಬ್ರಿಟಿಷರ ವಿರುದ್ಧವಾದ ಹೋರಾಟ ಮಂತನ ಇನಿ ಮಲ್ಲ ಮಟ್ಟಡು ಆಯ್ತ ಚರಿತ್ರೆಡು ನಿರೂಪಣೆಲು ಅತನ ದಾಖಲಾತಿಲು ಒಂಜಿ ಇಡೀ ರಾಷ್ಟ್ರ ಮಟ್ಟದ ಐನು ತೆರಿಪಾವನಂಚಿತ್ತನ ದಾಖಲಾತಿಲು ಆದಿಚ್ಚಿ ಇಂಚಿಪ್ಪ ನಮ್ಮ ಇನ್ನೊಂಜಿ 40 ವರ್ಷದಿಂದ ಇನ್ನು ಪಾತೆರ ಹೆಸರು ಮಂತನಿ ಐನು ಹಿಡ್ದಾದ್ರೆ ಇನಿಕ್ ಒಂದು ನಮ್ಮಲ್ಪ ಒಂಜಿ ಕೊಡಗುದಕ್ಕಲ್ಲ ದಕ್ಷಿಣ ಕನ್ನಡದಕ್ಕಲ್ಲ ಐಟು ರೈತರ್ಲ ಜನಸಾಮಾನ್ಯರ್ಲ ಸೇರಿದು ಬ್ರಿಟಿಷರ್ನ ವಿರುದ್ಧ ಭಾರಿ ಮಲ್ಲ ಪೊರಂಬಾಟ ಹೋರಾಟ ಮಂತಿತ್ತೇರು ಸುಮಾರು 10 ದಿನ ಬ್ರಿಟಿಷರೇನು ಮುಲ್ಪಡ್ದು ಗಿಡತ್ತದಿತ್ತೇರಕಲಿ ಹೋರಾಟಡು ಜಯಶಾಲಿ ಆದ ಹಿಡಿದು ಪಕ್ಕಲ್ಪ ಅಕಲ್ನ ಮಲಬಾರ್ ಪ್ರಾಂತ್ಯದ ಸೈನ್ಯ ಬರ್ಪುಂಡು ಪೀರಾಕಲ್ ವಶ ಮನ್ಪೀರು ಒಂದು ಪತ್ತ ನಡತಿತ್ತನ ವಿಚಾರಣೆ ಆಂಡ ಈ 10-15 ದಿನ ಬ್ರಿಟಿಷರೇನು ಈ ಊರದ್ದು ಗಿಡತದ ಅಕಲ್ನ ಧ್ವಜನ ಜಪಡಾದ ನಮ್ಮ ಆಡಳಿತದ ಅತನ ಆ ಕಾಲಡೈನು ಆಳಿ ಒಂದು ಸ್ಥಳೀಯ ಏನ ರಾಜ್ಯರ್ನಕಲ ಧ್ವಜಾಂತ ಪನ್ಪೇರು ಐನು ಏರಿ ಸಾಯನಿಂಚಿತನ ಘಟನೆ ಮಾತ್ರ ನಡತಿತ್ತು ಆಂಡ ದಾದಾಪಣ ಪಂಡ ಈ ವಿಚಾರಗಳನ್ನು ಮಾತ್ರ ನಮಕ್ ಇನಿ ಅವು ನಮ್ಮ ಪಠ್ಯಕ್ರಮದ ಬರಂದ ನಡೆದ್ರ ನಮಕ್ ಏತೋ ಸಂದರ್ಭ ಐತ ಬಗ್ಗೆ ನಮಕೊಂದು ಎಲ್ಲಿಯ ಎಂಚನೊಪ್ಪುಂಡು ಒಂಜೆಲ್ಲಿ ಡಿಸ್ಟೆನ್ಸ್ ಒಪ್ಪುಂಡು ಐ ನಮಕ್ ತೆರಿಯೋನೆರೆ ಸಾಧ್ಯ ಆದು ಪೂಜೆ ಅಂಚಾದ ಇತಿಹಾಸನ ನಿರೂಪಣೆ ಮನ್ಪುನಾಗ ನಮ್ಮ ಅಳುಪೇರಿನ ಆಡಳಿತದ ಐತಿಹಾಸಿಕ ದಾಖಲಾತಿಗೂ ಅವು ಇತಿಹಾಸ ತಜ್ಞರ್ನಕಲು ನಿರೀಕ್ಷೆ ಮನ್ಪುನಂಚಿತನ ದಾಖಲಾತಿಲು ತಿಕ್ಕಂದೆ ಪೋದಿತ್ತನ ದಾಂಡಲ್ಲ ನಿಜವಾದ ಬೊಕ್ಕ ವಾಸ್ತವದ ನಡತನಂಚಿತನ ವಿಚಾರಲು ಏತೋ ಉಪ್ಪುಂಡು ಅವು ನಮ್ಮ ಗಮನಗೆ ಬತ್ತದುಪ್ಪುಜಿ ಐನದಾದ್ರ ನಿಖಿಲಂಚಿತನ ವಿದ್ಯಾರ್ಥಿಲೆಗ್ ಎಂದಾಯ್ ಪಂಡೆ ಬಂಡ ಇನ್ನೇನೊಂಜಿ ಸಂಶೋಧನೆ ಮನ್ಪೆರೆ ಅಧ್ಯಯನ ಮನ್ಪೆರೆ ಒಂಜಿ ಅವಕಾಶ ಒಂಜಿ ಸ್ಪೇಸ್ ಬೊಕೊಂಜಿ ಅಗತ್ಯತೆ ಎಲ್ಲ ಉಂಟು ನಾನು ಪಾತೆರ ಮುಗಿಪುನ ಪುರ್ತುಗು ಇಂದುವೆ ನಮ್ಮ ಇನಿ ಅಳುಪೇರಿನ ವಿಚಾರ ಪಾತೆರ್ನಾಗನೆ ಅಳುಪೇರಿನ ಆಡಳಿತ ಅವಧಿ ಅತ್ತಂಡ ಅಕ್ಕಲ್ನ ಇಂಚಿನ ಅವನ
ಆಡಳಿತದ ಸಂದರ್ಭಡ್ ನಮ್ಮ ಇನಿ ಅಕ್ಕಲ್ನ ಚರಿತ್ರೆಡ್ ಒಂಜಾತು ವಿಚಾರಗಳ ನಮಕ್ ತಿಕ್ಕೊಂಡು ಯಪ್ಪ ಭಾಸ್ಕರಾನಂದ ಸಾಲೆತ್ತೂರು ಅತ್ತಂಡ ಕೆ ವಿ ರಮೇಶ್ ಮಿಕ್ಕಲು ಮಾತ ಸುರುಕಾದ ತುಳುನಾಡದ ಚರಿತ್ರೆಯನ್ನು ದಾಖಲೆ ಮನ್ಪೇರು ಐದು ಪಕ್ಕ ಎನ್ನಿಮಟ್ಟ ನಮ್ಮೊಟ್ಟಿಗೆ ವೇದಿಕೆ ಉಳ್ಳೇರು ಪುಂಡಿಕಾಯಿ ಗಣಪಾಯಿ ಭಟ್ರ ನಕ್ಲ ಅಂಚಿತ ನಕ್ಲ ಮಾತ ದಾಖಲೆ ಮಂತೊಂದು ಬರೊಂದುಲ್ಲೇರು ಅಂಡ ಅಳುಪೇರ್ನ ಆಡಳಿತದ ಅವತ್ತಿಡ್ಲ ಅಕಲ್ನೊಟ್ಟಿಗೆ ಅಕಲೆಗಂಜಿ ಪೂರಕವಾದೊಂಜಿ ಸಾಮಂತ ಅರಸೇರ್ನ ಅತ್ತಂಡ ಅಕಲೆಗಂಜಿ ಬೆರಿಸಾಯವಾದ ಅತ್ತನ ದಂಡ ಅಕಲ್ನ ಇಡೀ ಸೈನ್ಯದ ವ್ಯವಸ್ಥೆಯನ್ನು ತೂವಂತ ನಕಲು ಅವು ನಮ್ಮ ಕೆಲ್ಲೇರ್ನಾಕಲ್ ಕೆಲ್ಲ ಪತ್ತಿಗೆ ಅಂದ ನಿಕಲ್ ಕೇಂದ್ರ ಮೂಡಬಿದ್ರದ ಕೈತಲ್ಲ ಮೆಕ್ಕಲು ಇಡೀ ಅಳುಪೇರ್ನ ಇಡೀ ಇತ್ತೆ ಅಕ್ಕಲ್ 1000 ವರ್ಷ ಆಡಳಿತ ಮಂತೇರನ ಅಂಡಲ್ಲ ಆತು ಸಮಯ ಸುದೀರ್ಘ ಸಮಯಲ ಅಕ್ಕಲ್ನ ಒಟ್ಟಿಗೆನೆ ಇತ್ತದು ಅಕ್ಕಲ್ನ ಇಡೀ ಸೈನ್ಯ ಆಡಳಿತನ ತೂಂದು ಬತ್ತನಕ್ಕಲ್ ಅತನ ನಡಪವಂದು ಬತ್ತನಕ್ಕಲ್ ಪಂಡ ಅಕ್ಕಲ್ನ ಒಂಜಿ ಪರಾಕ್ರಮದ ಪಿರವು ಇತ್ತನ ಬಾರಿ ಮಲ್ಲ ಒಂಜಿ ಶಕ್ತಿ ಕೆಲ್ಲೇರ್ನಾಕಲ್ ಅಕ್ಕಲು ಇನಿಕಲ ಉಲ್ಲೆ ಅಕಲ್ ಪಂಡ ಆ ಒಂಜಿ ವಂಶಗ್ ಸೇರ್ನಂಚಿತ್ತನ ಜನ ಕುರು ಅತ್ತಂಡ ಐಕ್ ಬೋಡೈನ ಸಾಕ್ಷಿಲು ಇನಿಕಲ ನಮ್ಮಲ್ಪ ಉಂಡು ಆಂಡ ಇಂದು ಮಲ್ಲ ಮಟ್ಟಡ್ ದಾಖಲೀಕರಣ ಆತಚಿ ಇಂದು ಜನ ನಮ್ಮ ಹೊಸತಾದ ಏನು ನಿರೂಪಣೆ ಮನ್ಪನಂಚಿತ್ತನ ಅಗತ್ಯ ಒಪ್ಪುಂಡು ಅವು ನಮ್ಮ ಇನಿ ಕನ್ನಡದ ಹಲ್ಮಿಡಿ ಶಾಸನದ ಮನ್ಪ ಬಹುತೇಕ ಸಂದರ್ಭವು ಕನ್ನಡ ಇಡೀ ಕರ್ನಾಟಕ ನಾಡದ ಚರಿತ್ರೆದ ಬಗ್ಗೆ ಉಲ್ಲೇಖ ಮಂತೊಂದು ಪೋಣದಲ್ಲ ಆ ಅಲ್ಮಿಡಿ ಶಾಸನಡ್ಲ ಈ ಅಳುಪೇರ್ನ ಒಟ್ಟಿಗಿತ್ತನ ಕೆಲ್ಲೇರ್ನ ಬಗ್ಗೆ ಸಾಕ್ಷಿಯಲು ಅದನ್ನು ನಿರೂಪಣೆಯಲ್ಲಿ ಉಂಡು ಐನು ನಮ್ಮ ಇಡೆಮುಟ್ಟದ ಇಂಟರ್ಪ್ರಿಟೇಷನ್ ಮನ್ಪ ಇಡೆಮುಟ್ಟದ ಐನು ವಿಶ್ಲೇಷಣೆ ಐನು ನಮ್ಮ ಚೂರು ಗಮನ ಕೊರದಿಜ್ಜಾಂಡು ಅಂಚಾದ ಆತ ಪುರಾತನವಾಯಿನ ಶಾಸನಡ್ಲ ಈ ಕೆಲ್ಲೇರ್ನ ಬಗ್ಗೆ ಮಾಹಿತಿಲಿ ಉಂಡು ಇಂದು ನಮಕ್ ಹೊಸ ಅಧ್ಯಯನ ಅತ್ತಂಡ ಹೊಸ ಒಂಜಿ ದಿಕ್ಕನ್ನು ತೋಜ್ಪಾವನ ಅಂಚಿತ ಒಂಜಿ ಸಾಧ್ಯತೆ ಉಂಟು ನಾನು ಈ ವಿಷಯ ದಾಯ ಮಲ್ಪ ಉಲ್ಲೇಖ ಮಂತೆ ಅಂದ ಪಂಡ ನಿಖಿಲನೆ ಇತಿಹಾಸ ಉಪನ್ಯಾಸಕರ ಏನ ಕಾರ್ಕಳದ ಭುವನೇಂದ್ರ ಕಾಲೇಜ್ ಅತ್ತೆ ನರಸಿಂಹಮೂರ್ತಿ ಮನೆ ನರಸಿಂಹಮೂರ್ತಿಲು ಈ ಬಗ್ಗೆ ಒಂಜಿ ಅಧ್ಯಯನ ಪಕ್ಕ ಶೋಧ ಮಲ್ತದೇರು ಐನಿಂಕ್ಲು ಆ ಶೋಧನ ಅಕಾಡೆಮಿದ ಏನು ಪ್ರಕಟಣೆ ಮನ್ಪೆರಲವಲ್ಲ ಅಂಚಾದ ಇಂಚಿತ್ತಿನ ಘಟನಾವಳಿಲು ನಿರೂಪಣೆಲು ಎತೋ ನಮ್ಮ ಊರುಡು ನಮ್ಮ ನಾಡು ನಡತಂದಪ್ಪುಡು ದಾದ ಪಂಡ ನಮ್ಮ ಇನಿತ ಪುರ್ತುಗು ದಾಖಲೀಕರಣ ಆವಂದೇ ಒಪ್ಪನ ಅಂಚಿತ್ತನ ಆವಂದೇ ಒಪ್ಪನ ಬಟ್ ನಮ್ಮ ತೆರಿಯೋಡಾಯನ ವಿಚಾರಲು ಅಂಚಾದ ಇನಿತ ಈ ಒಂಜಿ ವಿಚಾರ ಸಂಕಿರಣ ದಾದ ಉಂಡು ಇಂದು ನೆಟ್ ನಮ್ಮ ಹಿರಿಯ ಇತಿಹಾಸ ತಜ್ಞರ್ನಕಲ್ ಪಾತೆರೊಲ್ಲೇರು ಅಕಲ ನಿಖಿಲೆಗೆ ಒಂಜಿ ಸ್ಪಷ್ಟವಾಯಿನ ಮಾರ್ಗದರ್ಶನ ಒಂಜಿ ಇತಿಹಾಸನ ಓದು ನಂಚಿನ ಇತಿಹಾಸನ ದಾಯಿ ಓದೋಡು ಬಂಡ ಒಂಜಿ ನಮ್ಮ ಸಾಮಾನ್ಯ ದ್ಯಾಪಲ ಪನ್ಪತ್ತಲೆ ಇತಿಹಾಸ ತಿಳಿದವನು ಹೊಸ ಇತಿಹಾಸವನ್ನು ನಿರೂಪಿಸುತ್ತಾನೆ ಅಥವಾ ನಿರ್ಮಿಸುತ್ತಾನೆ ನಮ್ಮ ಊರದ ಚರಿತ್ರೆಯನ್ನು ತೆರೆಯೋಡು ಆ ತೆರಿಯೋನೆರ ಈಗೊಪ್ಪನ ಸಾದಿ ಮಾರ್ಗ ಆಕಾರ ಆತನ ಆಕಾರ ಗ್ರಂಥಗಳು ದಾದ ಉಂಡು ಇಂದೇನು ಇನ್ನಿತ ಇಡೀ ದಿನದ ವಿಚಾರಗೋಷ್ಠಿಲ್ಡ್ ಈ ನಮ್ಮೊಟ್ಟಿಗೊಪ್ಪನ ತಜ್ಞರು ತೆರಿಪಾದ ಕುರಿಯರುಳ್ಳೇರು ಅಂಚಾದ ಇನ್ನಿತ ಈ ಒಂದು ವಿಚಾರಗೋಷ್ಠಿ ಮಾತಾ ರೀತಿಡ್ಲ ಮತ್ತು ಸೇರ್ನಂಚಿತ್ತನ ವಿದ್ಯಾರ್ಥಿಗಳಿಗೆ ಬೊಕ್ಕ ಈ ಹಿರಿಯ ಉಪನ್ಯಾಸಕರನ್ನ ಪಾತೆರನ್ನು ಕೇಂದ್ರ ಬತ್ತನಂಚಿತ್ತನ ನಮ್ಮ ಊರದ ನಮ್ಮ ಪರಿಸರದ ಮಾತಾ ಉಪನ್ಯಾಸಕರಿಗೆ ಬಂಧು ಮಿತ್ರರಿಗೆ ಯಾನಿ ಪುರ್ತುಗು ಸೊಲ್ಮೆ ಸಂದಾಯ್ತ ಮನ್ಪೆ ಅಂಚನೆ ಈ ಒಂಜಿ ಗೋಷ್ಠಿನ ಆಯೋಜನೆ ಮನ್ಪರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಾಪಕರನ್ನ ಸಂಘದಕ್ಕೆಲ್ಲ ತುಳು ಅಕಾಡೆಮಿ ಬೊಕ್ಕ ಈ ಒಂಜಿ ಕಾಲೇಜೊಟ್ಟಿಗೆ ಕೈ ಜೋಡಿಸಾಂಡಯರು ಅಕಲೆಗೆಲ್ಲ ಯಾನಿ ಪೊರ್ತುಡು ಸೊಲ್ಮೆ ಸಂದಾಯ್ತ ಮಂತದ ಎನ್ನ ಪಾತ್ರ ಮುಗುಪೆ ಸೊಲ್ಮೆ ನಮ್ಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ಶ್ರೀ ಉದ್ಯಾವರ್ ನಾಗೇಶ್ ಕುಮಾರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರಿಕೊಳ್ಳುತ್ತಿದ್ದೇನೆ. ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಜಂಟಿಯಾಗಿ ಆಯೋಜಿಸಿರುವ ಈ ವಿಚಾರ ಸಂಕಿರಣ ಅಲುಪರ ಆಡಳಿತದ ದಾಖಲಾತಿಗಳು. ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿದಂಥ ಕ್ರಿಯಾಶೀಲ ಅಧ್ಯಕ್ಷರಾದ ತಾರನಾಥ್ ಗಟ್ಟಿಯವರೇ, ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಾಂಶುಪಾಲರಾದ ಚಂದ್ರಕಾಂತ್ ಭಟ್ರವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಇತಿಹಾಸ ತಜ್ಞರೇ ಮತ್ತು ವಿದ್ಯಾರ್ಥಿಗಳೇ, ವೇದಿಕೆಯ ಮುಂದಿರುವ ಎಲ್ಲ ತಜ್ಞರೇ, ನಾನು ಆಗ ಮಾತಾಡ್ತಾ ಜಗದೀಶ್ ಶೆಟ್ಟಿ ಹತ್ರ ಒಂದು ಹೇಳಿದೆ, ನಾವು ಮಾತಾಡಲಿಕ್ಕೆ ಹೋದರೆ ನಿಮ್ಮ ಎದುರು
ವಾಟ್ಸಪ್ ಯೂನಿವರ್ಸಿಟಿಯ ಇತಿಹಾಸವನ್ನು ಹೇಳಬೇಕಾಗುತ್ತೆ ಅಂತ. ಈಗ ಇತಿಹಾಸದಲ್ಲಿ 2 ವಿಧ ಇದೆ. ಒಂದು ನಿಜವಾದ ಇತಿಹಾಸ, ಸಂಶೋಧನೆಯ ಮೂಲಕ ಜನಮಾನಸಕ್ಕೆ ತಲುಪುವಂಥ ಒಂದು ವಿದ್ವಾಂಸ ವರ್ಗ. ಮತ್ತೊಂದು ವಾಟ್ಸಪ್ಪಲ್ಲಿ ಏನೇನು ಬರೆದು ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡುವ ಒಂದು ವರ್ಗ. ಈ 2 ವರ್ಗಗಳ ನಡುವಿನ ಸಂಘರ್ಷ ಇವತ್ತು ಹೋಗಬೇಕಾಗಿದೆ ಈ ರೀತಿಯ ಸೆಮಿನಾರ್ಗಳ ಮೂಲಕ. ಇಲ್ಲಿ ಒಂದು 5 ನಿಮಿಷ ಮಾತಾಡಿ ಅಂತ ಚಂದ್ರಕಾಂತ್ ಭಟ್ ನನಗೆ ಹೇಳಿದ್ದು, ನಾನು ಅಕಾಡೆಮಿಯ ಸದಸ್ಯ ಅನ್ನೋದಕ್ಕಿಂತ ಜಾಸ್ತಿ ಉದ್ಯಾವರದವ ಅಂತ. ನಾನು ಮತ್ತು ನಮ್ಮ ರಿಜಿಸ್ಟ್ರಾರ್ ಪೂರ್ಣಿಮಾ ಮೇಡಮ್ ಉದ್ಯಾವರದವರು. ಈ 1000 ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲದ ಅಲೂಪರ ಆಳ್ವಿಕೆಯಲ್ಲಿ ಪ್ರಥಮ ರಾಜಧಾನಿ ಉದ್ಯಾವರ ಅಂತ ಇತ್ತು. ಆನಂತರ ಅದು ಮಂಗಳೂರಿಗೆ ಶಿಫ್ಟ್ ಆಗುತ್ತೆ, ಆನಂತರ ಬಾರ್ಕೂರಿಗೆ ಶಿಫ್ಟ್ ಆಗ್ತದೆ. ಆದರೆ ಉದ್ಯಾವರದವರಾದ ನಮಗೆ ಕಣ್ಣಿಗೆ ಕಾಣುವಂಥ ಐತಿಹ್ಯಗಳು ಯಾವುದೂ ಉದ್ಯಾವರದಲ್ಲಿ ಕಾಣಸಿಕ್ಕಲಿಲ್ಲ. ಆದರೆ ಕೋಟೆ ಇರುವ ಜಾಗ, ರಾಜನ ಅರಮನೆ ಇರುವ ಜಾಗ ಅಂತ 1 ಎಕರೆಯಷ್ಟು ಜಾಗವನ್ನು ನಾವು ಸಣ್ಣಂದಿನಿಂದ ಸಾಧಾರಣ 80-86 ತನಕ ಅದು ಪ್ರಿಸರ್ವ್ ಆಗಿಟ್ಟರು. ಅಲ್ಲಿ ಉತ್ಖನನ ಮಾಡ್ತಾರೆ. ಪುರಾತತ್ವ ಇಲಾಖೆಯಲ್ಲಿ ಆ ಜಾಗ ಇದೆ ಅಂತ ನಮಗೆಲ್ಲ ನಂಬಿಸಿದ್ರು, ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಅದು ಖಾಲಿಯೇ ಪಡೀಲು ಬೀಳ್ತಿತ್ತು, ದಿನ್ನೆಗಳು ಇತ್ತು, ಹೀಗೆಲ್ಲ ಇತ್ತು. ಮನೆಯ ಆ ತೋಟದ ಪಕ್ಕದವರ ಅಗ್ದಾಗ ಯಾವುದಾದ್ರೂ ಒಂದು ಶಿಲಾಶಾಸನ ಸಿಗ್ತಾಯಿತ್ತು. ಸ್ವಲ್ಪ ನೋಡಿದ ಪ್ರಜ್ಞರು ಅದನ್ನು ಇಲಾಖೆಗೆ ಹಸ್ತಾಂತರಿಸ್ತಿದ್ರು, ಇಲ್ಲದ್ರೆ ಮನೆಯ ಚಪ್ಪಡಿಗೆ ಕಲ್ಲ ಕೂಡ ಆಗಿತ್ತು. ಈ ಮಧ್ಯೆ ಕೆಲವು ಶಿಲಾಶಾಸನಗಳನ್ನು ಜಗದೀಶ್ ಶೆಟ್ಟರು ಮತ್ತು ಅವರ ಮಿತ್ರರು ರಕ್ಷಿಸಿ ಇಟ್ಟದ್ದನ್ನು ಕೂಡ ನಾನು ಬಲ್ಲೆ. ಆದರೆ 86 ನಂತರ ಇದ್ದಕ್ಕಿದ್ದ ಹಾಗೆ ಯಾವ ಉತ್ಖನನವೂ ಆ ಸ್ಥಳದಲ್ಲಿ ಆಗಿಲ್ಲ. ಹೈಸ್ಕೂಲ್ ಶಿಫ್ಟ್ ಆಯಿತು, ಆನಂತರ ಕಾಲೇಜ್ ಆಯಿತು. ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಆ ಪ್ರದೇಶ ಇದೆ. ಹಾಗಾಗಿ ನಿಜವಾಗಿ ಅಲ್ಲಿ ಉತ್ಖನನ ಆಗಿದ್ದರೆ ಒಂದಷ್ಟು ಮಾಹಿತಿಗಳು ನಮಗೆ ಸಿಕ್ತಿತ್ತು ಅಂತ ನನ್ನ ಈಗಲೂ ಕೂಡ ನನ್ನ ನಂಬಿಕೆ ಇದೆ. ಜಗದೀಶ್ ಶೆಟ್ಟರು ಕೂಡ ಅದನ್ನು ಒಪ್ಪಿಕೊಳ್ತಾರೆ ಅಂತ ನನ್ನ ಇದು. ಅದರೊಟ್ಟಿಗೆ ಮತ್ತು ಕೆಲವು ದೇವಸ್ಥಾನಗಳ ಐತಿಹ್ಯ ಕೂಡ ಆಳೋಪರ ಒಟ್ಟಿಗೆ ಜೋಡಣೆಯಾಗಿದೆ. ಅದರ PPT ಪ್ರೆಸೆಂಟೇಷನು ಕೂಡ ಮಧ್ಯಾಹ್ನ ನಂತರ ಇದೆ. ಮುಖ್ಯವಾಗಿ ಕೇದಾರ್ ಪ್ರದೇಶದಲ್ಲಿ ಇರುವಂಥ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆಗಲಿ, ಶಂಭುಕಲ್ಲು ಶ್ರೀ ವೀರಭದ್ರ ದೇವಸ್ಥಾನ ಆಗಲಿ, ಅಥವಾ ಗಣಪತಿ ದೇವಸ್ಥಾನ ಆಗಲಿ, ಆಳೋಪರ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಪುರಸ್ಕಾರಗಳ ಬಗ್ಗೆ ದಾಖಲೆಗಳು ಸಿಗ್ತವೆ. ಅಲ್ಲಿ ಕೂಡ ಒಂದಷ್ಟು ಶಿಲಾಶಾಸನಗಳು ಸಿಗ್ತವೆ. ಅದೇ ಶಂಭು ಶೈಲೇಶ್ವರ ದೇವಸ್ಥಾನ ಅಂತ ಅದರ ಎದುರಿನ ಒಂದು ದೊಡ್ಡ ಪಾದೆ ಇದೆ, ನೀವು ನೋಡಿದಿರಿ. ಅದರಲ್ಲಿಯೂ ಕೂಡ ಕೆಲವು ಶಿಲಾಶಾಸನಗಳು ಪಾದೆಯ ಮೇಲೆ ಇತ್ತು. ಆದರೆ ಈ ದೇವಸ್ಥಾನದ ಅಭಿವೃದ್ಧಿಯ ನೆಪದಲ್ಲಿ ಅದನ್ನೆಲ್ಲ ಮುಚ್ಚಿ ಅದರ ಮೇಲೆ ಬಿಲ್ಡಿಂಗ್ಗಳ ಆದದ್ದು ಕೂಡ ನಾವು ಕಂಡಿದ್ದೇವೆ. ನಮ್ಮಂಥವರು ಒಬ್ಬರು ಸ್ವಲ್ಪ ಆಬ್ಜೆಕ್ಷನ್ ಮಾಡಿದರೆ ಮತ್ತು ನಾವು ಧರ್ಮ ವಿರೋಧಿಗಳು ಬಿಡುವಂಥ ಅಪಾಯ ಕೂಡ ನಾನು ಎದುರಿಸಿದ್ದೇನೆ. ಸಣ್ಣನಲ್ಲಿ ನಾವು ಅಲ್ಲಿಯ ಶಿಲಾಶಾಸನಗಳನ್ನು ನಾವು ಕೈಯಲ್ಲಿ ಮುಟ್ಟಿ ಪಾದೆಯ ಮೇಲೆ ಕೆತ್ತಿದ್ದಂತೂ ಇತ್ತು. ಸೊ ಈ ನಿಟ್ಟಿನಲ್ಲಿ ಇಡೀ ದಿವಸ ಇವತ್ತು ಅಳೋಪರ ಈಗ ಗಟ್ಟಿಯವರು ಹೇಳಿದ ಹಾಗೆ ಎಲ್ಲಿಯೂ ದಾಖಲಾಗದ ಅಥವಾ ನಿರೂಪಣೆಗೆ ಸಿಕ್ಕದಂಥ ಒಂದಷ್ಟು ಐತಿಹ್ಯಗಳು ನಮ್ಮ ಎದುರಿದೆ. ಅವುಗಳು ಇಡೀ ದಿವಸ ಒಂದು ರೀತಿಯಲ್ಲಿ ಈಗಿನ ಜನರೇಷನಿಗೆ ದಾಟಿಸಬೇಕಾದ ಅನಿವಾರ್ಯತೆ ಇದೆ. ಇಲ್ಲದಿದ್ದರೆ ನಾನು ಹೇಳಿದ ಹಾಗೆ ವಾಟ್ಸಪ್ಪಲ್ಲಿ ಬರುವುದೇ ಸತ್ಯ ಅಂತ ಎಂದ್ಕೊಂಡು ಇಲ್ಲಿಂದಲೇ ನಮ್ಮ ಇತಿಹಾಸ ಅಂತ ಹೇಳುವ ಒಂದು ಅಪಾಯ ಇದೆ. ಅದನ್ನು ತಪ್ಪಿಸಲಿಕ್ಕೆ ನಿಜವಾಗಿ ಪೂರ್ಣಪ್ರಜ್ಞಾ ಈವ್ನಿಂಗ್ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವರ್ಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕೈ ಜೋಡಿಸಿದೆ. ಅದಕ್ಕಾಗಿ ಅವರನ್ನು ವಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಿರಿಯ ವಕೀಲರು ಹಾಗೂ ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರೂ ಆಗಿರುವ ಶ್ರೀ ಜಯಪ್ರಕಾಶ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಉಡುಪಿ, ಆಂತರಿಕ ಗುಣಮಟ್ಟ ಖಾತರಿ ಕೋಶ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಇತಿಹಾಸ ಅಧ್ಯಾಪಕರ ಸಂಘದ ಸಹಯೋಗದೊಂದಿಗೆ ನಡೆಯುವಂಥ ಈ ಒಂದು ದಿನದ
ಒಂದು ವಿಚಾರ ಸಂಕಿರಣ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಈ ಒಂದು ವಿಚಾರ ಸಂಕಿರಣದ ಬಗ್ಗೆ ಆಸಕ್ತಿಯಿಂದ ಇಲ್ಲಿ ಅದನ್ನು ತಿಳಿದುಕೊಳ್ಬೇಕು ಅಂತ ಬಂದಂಥ ಎಲ್ಲ ಹಿರಿಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತು ಈ ಒಂದು ಅಳುಪರ ಒಂದು ಇತಿಹಾಸದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಇದರ ಜ್ಞಾನ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಆ ಕಾಲದಲ್ಲಿಯೂ ಸಹ ಈ ರೀತಿಯ ಒಂದು ವಿಮರ್ಶೆ ಮಾಡುವಂಥದ್ದು ಅಥವಾ ಇಂಥ ಒಂದು ವಿದ್ಯಾರ್ಥಿ ಜೀವನದಲ್ಲಿರುವಾಗಲಿ ನಂತರ ಆಗಲಿ ಇಂಥ ವಿಚಾರ ಸಂಕಿರಣಗಳನ್ನು ತಿಳುವಳಿಕೆಗೋಸ್ಕರ ನಡೆಸಿದ್ದಾಗಲಿ ನಮಗೆ ಹೆಚ್ಚಾಗಿಲ್ಲ ಮತ್ತು ಭಾಗವಹಿಸಿ ಅನುಭವ ಮಾಡಿಕೊಂಡದ್ದು ಇಲ್ಲ. ಆದರೆ ಇವತ್ತಿನ ದಿವಸ ಈ ರೀತಿಯ ಒಂದು ವಿಚಾರ ಸಂಕಿರಣ ನಡೀತಾ ಇದೆ ಅಂತ ಹೇಳಿದರೆ ಈ ಒಂದು ನಮ್ಮದೇ ಭಾಗದ ಅಳುಪರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಇವತ್ತು ಆ ಒಂದು ವ್ಯವಸ್ಥೆ ಇತಿಹಾಸವನ್ನು ಅರಿತ ಒಂದು ರಾಷ್ಟ್ರ ಭವಿಷ್ಯವನ್ನು ನಿರ್ಮಿಸ್ತದೆ ಅನ್ನುವಂಥದ್ದು ನಾವು ತಿಳಿತೇವೆ. ಅದು ಹೇಗೆ ಅಂತ ಹೇಳಿದರೆ ನಮಗೆ ನಮ್ಮ ಇತಿಹಾಸ ಗೊತ್ತಿದ್ದರೆ ಇತಿಹಾಸದಲ್ಲಿ ಆಗಿರತಕ್ಕಂತಹ ಏನೆಲ್ಲ ವಿಚಾರಗಳುಂಟು, ಏನೆಲ್ಲ ತೊಡಕುಗಳುಂಟು ಅದನ್ನು ನಾವು ಮನನ ಮಾಡಿಕೊಂಡ್ರೆ ಮುಂದಿನ ಒಂದು ಜೀವನಕ್ಕೆ ಅದು ಅನುಕೂಲ ಆಗ್ತದೆ. ಹಾಗಾಗಿ ಆ ರೀತಿಯ ಒಂದು ಇತಿಹಾಸವನ್ನು ತಿಳಿಯುವುದರಿಂದ ನಾವು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ಮುಂದಿನ ಪೀಳಿಗೆಗೆ ಇದು ಅನುಕೂಲ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯವಾಗಿ ನಾವು ಒಂದು ಡಾಕ್ಟ್ರಲ್ಲಿ ಹೋದರೂ ಸಹ ನಾವು ನಮ್ಮ ಹಿಸ್ಟ್ರಿಯನ್ನು ಹೇಳಬೇಕಾಗ್ತದೆ. ನಮಗೆ ಏನು ಕಾಯಿಲೆ ಬಂದಿದೆ, ನಮಗೆ ಎಷ್ಟು ದಿನದಿಂದ ಏನೆಲ್ಲ ಇತ್ತು, ಈ ಮೊದಲು ಏನೆಲ್ಲ ಟ್ರೀಟ್ಮೆಂಟ್ ಆಗಿದೆ, ಯಾವ ರೀತಿಯ ಟ್ರೀಟ್ಮೆಂಟನ್ನು ನಾವು ತಗೊಂಡಿದ್ದೇವೆ ಅಂತ ಹೇಳುವ ಒಂದು ಹಿಸ್ಟ್ರಿಯನ್ನು ನಾವು ಡಾಕ್ಟ್ರಿಗೆ ಕೊಡಬೇಕಾಗ್ತದೆ. ಆಗ ಮಾತ್ರ ಆ ಎಲ್ಲ ಹಿಸ್ಟ್ರಿಯ ಆಧಾರದಲ್ಲಿ ಅವರು ಮುಂದಿನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಇತಿಹಾಸವನ್ನು ತಿಳಿಯುವುದರ ಮೂಲಕ ನಮ್ಮ ರಾಷ್ಟ್ರದ, ನಮ್ಮ ದೇಶದ, ನಮ್ಮ ಈ ಕರಾವಳಿ ಭಾಗದ ಇತಿಹಾಸವನ್ನು ತಿಳಿಯುವುದರ ಮೂಲಕ ನಾವು ಮುಂದಿನ ಈ ಒಂದು ಜನಾಂಗದಲ್ಲಿ ಅದಕ್ಕೆ ಬೇಕಾಗುವ ಜೀವನಕ್ಕೆ ಬೇಕಾಗುವ ಒಂದು ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮುಖ್ಯವಾಗಿ ಅಳುಪರು ಯಾರು, ಈ ಕರ್ನಾಟಕ ಕರಾವಳಿಯ ಒಂದು ರಾಜವಂಶ ಇರ್ಬೋದು, ಇವರ ಬಗ್ಗೆ ನಮಗೆ ಹೆಚ್ಚಿಗೆ ಗೊತ್ತಿಲ್ಲ. ಆದರೆ ಗೊತ್ತಿದ್ದವರು ನಿಮಗೆ ಇವತ್ತು ತಿಳಿಸ್ತಾರೆ. ಯಾಕೆ ಈ ಅಳುಪರ ಬಗ್ಗೆ ನಮಗೆ ಅಷ್ಟು ಒಂದು ಕಾಳಜಿ ಅಂತ ಹೇಳಿದರೆ, ಈ ಒಂದು ಸುದೀರ್ಘ ಕಾಲ ಅವರು ಆಡಳಿತವನ್ನು ಈ ತುಳುನಾಡಿನ ಭಾಗದಲ್ಲಿ ಸುಮಾರು 1200 ವರ್ಷಕ್ಕೂ ಮಿಕ್ಕಿ ಅವರು ಆಡಳಿತವನ್ನು ಮಾಡಿದ್ದಾರೆ. ಅಳುಪ ಅಂತ ಹೇಳಿ ಇದರ ಕೂಡಲೇ ಆಡಳಿತ ನಡೆಸುವವರು, ಆಳುವವರು ಅಂತ ಹೇಳಿ, ಹಾಗಾಗಿ ಅವರನ್ನು ನಾವು ಅಳುಪರು ಅಂತ ಕರಿತೇವೆ ಅಂತ ಹೇಳುವುದನ್ನು ಸಹ ನಾವು ನೋಡಿದ್ದೇವೆ. ಪ್ರಾರಂಭದಲ್ಲಿ ಉದ್ಯಾವರ ಭಾಗದಲ್ಲಿ ಒಂದು ರಾಜಕೀಯಕ್ಕೆ ಒಂದು ವ್ಯಾಪಾರ ಕೇಂದ್ರವಾಗಿ ಉದ್ಯಾವರ ಭಾಗದಲ್ಲಿ ಇದು ಪ್ರಾರಂಭವಾಯಿತು. ಆನಂತರ ಮಂಗಳೂರಿಗೆ ಹೋಯಿತು ಈ ಆಡಳಿತ. ಆಮೇಲೆ ಅಲ್ಲಿಂದ ಬಾರ್ಕೂರಿಗೆ ಅಳುಪರ ಒಂದು ವೈಭವದ ರಾಜಧಾನಿ ಅಂತ ಹೇಳುವ ಹೆಸರು ಬಂದದ್ದನ್ನು ಸಹ ನಾವು ಕೇಳ್ಬೋದು. ಹಾಗೆ ಅಳುಪರ ಆಡಳಿತ ವ್ಯವಸ್ಥೆ ಅದು ಹೇಗಿತ್ತು, ಅವರ ಒಂದು ಆ ಕಾಲದಲ್ಲಿರುವಂಥ ಧರ್ಮ ಏನಿತ್ತು, ಸಂಸ್ಕೃತಿ ಹೇಗಿತ್ತು, ಸಾಹಿತ್ಯ ಹೇಗಿತ್ತು, ಭಾಷೆ ಹೇಗಿತ್ತು, ವ್ಯಾಪಾರ ಮತ್ತು ಅವರ ಆರ್ಥಿಕತೆ ಮತ್ತು ಎಲ್ಲಕ್ಕಿಂತ ಮಿಕ್ಕಿ ಅಳುಪರ ಒಂದು ಪರಂಪರೆ ಅನ್ನುವಂಥದ್ದು ಯಾವ ರೀತಿ ಇತ್ತು, ಇದೆಲ್ಲವನ್ನು ಈ ಯುವಜನತೆಗೆ ಯಾಕೆ ಈ ಸಂದೇಶ ಕೊಡಬೇಕು, ಇದನ್ನು ಯಾಕೆ ನಾವು ತಿಳ್ಕೊಳ್ಬೇಕಂತ ಹೇಳಿದರೆ ಇದರಿಂದಾಗಿ ನಮ್ಮ ಒಂದು ಜ್ಞಾನ ಜಾಸ್ತಿ ಆಗ್ತದೆ. ಒಟ್ಟಿಗೆ ಒಂದು ಉತ್ತಮ ಒಂದು ಆಡಳಿತ ವ್ಯವಸ್ಥೆಗಿರ್ಬೋದು, ಧಾರ್ಮಿಕ ಸಹಿಷ್ಣುತೆಯನ್ನು ನಾವು ಹೊಂದಲಿಕ್ಕಿರ್ಬೋದು, ಸಾಮಾಜಿಕ ಒಂದು ಸಾಮರಸ್ಯ ಇರ್ಬೋದು, ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡುವುದಾಗಲಿ, ಪರಿಸರ ಪ್ರೀತಿಯಾಗಲಿ, ಜನಸೇವೆಯಾಗಲಿ, ಇದಕ್ಕೆಲ್ಲ ಒಂದು ಪ್ರಚೋದನೆ ಆಗ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಯುವ ಜನತೆಗೆ ಈ ಒಂದು ಸಂದೇಶ ನಿಮಗೆ ಇದರಿಂದ ಸಿಗ್ತದೆ, ಒಂದು ಲಾಭ ಆಗ್ತದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತೇನೆ. ಯಾಕೆಂತ ಹೇಳಿದರೆ ಕರಾವಳಿ ಭಾಗದಲ್ಲಿ ಯಾರು ರಾಜರು ಆಡಳಿತ ಮಾಡ್ತಾಯಿದ್ರು, ಕರಾವಳಿಯ ಒಂದು ಇತಿಹಾಸ ಏನು ಅಂತ ಹೇಳಿ ನಮ್ಮ ಹತ್ರ ಯಾರ ಹತ್ರ ಕೇಳಿದರೆ ನಾವು ಒಂದು ಅಟ್ಲೀಸ್ಟ್ ನಮ್ಮ ಜ್ಞಾನ ಪ್ರಕಾರ ಹೇಳಲಿಕ್ಕೆ ಸ್ವಲ್ಪ ಆದರೂ ಗೊತ್ತಿರಬೇಕು.
ಆ ಸ್ವಲ್ಪವಾದರೂ ನಿಮಗೆ ಇವತ್ತು ತಿಳುವಳಿಕೆ ಆಗಲಿ ಅಂತ ಹೇಳಿ ಇಂಥ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ನಿಜ ಜೀವನದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದರೆ ನಮ್ಮ ಅಜ್ಜ ಯಾರು, ಅವರ ಅಜ್ಜ ಯಾರು ಅಂತ ಕೇಳಿದರೆ ನಮಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಇನ್ನೂ ಒಂದು ಏನಂದರೆ ನನ್ನ ವೃತ್ತಿ ಜೀವನದಲ್ಲಿ ನಾನು ನೋಡ್ತೇನೆ ಏನಂದರೆ, ನಿಮ್ಮ ಅಜ್ಜ ಅವರ ತಂದೆ ಏನು, ಅವರಿಗೆ ಎಷ್ಟು ಮಕ್ಕಳು, ಆಮೇಲೆ ಅದು ಹೇಗೆ, ಆ ಕುಟುಂಬದ ಒಂದು ಸಂತತಿ ನಕ್ಷೆಯನ್ನು ನಾವು ವಿಮರ್ಶೆ ಮಾಡ್ತೇವೆ. ನಾವು ಎರಡು ರೀತಿಯಲ್ಲಿಯೂ ಹಿಂದೂ ಇದರಲ್ಲಿ ಅಳಿಯ ಸಂತಾನ ಕಾಯ್ದೆ ಪ್ರಕಾರ ಸಹ ನಾವು ವಿಮರ್ಶೆ ಮಾಡ್ತೇವೆ, ಮತ್ತು ನಮ್ಮ ಹಿಂದೂ ಮಿತಾಕ್ಷರಿ ಧರ್ಮ ಆಚರಣೆಯ ಅವಿಭಕ್ತ ಕುಟುಂಬದ ವ್ಯವಸ್ಥೆಯಲ್ಲಿ ಸಹ ನಾವು ವಿಮರ್ಶೆ ಮಾಡುವಾಗ ಹೆಚ್ಚಿನವರಿಗೆ ಅವರ ಅಜ್ಜನ ನಂತರದ ಯಾವ ಪೀಳಿಗೆ ಅದು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮಗೆ ಕಾನೂನನ್ನು ಸಹ ಎಷ್ಟು ರೈಟ್ ಇದೆ, ನಿಮಗೆ ಎಷ್ಟು ಹಕ್ಕು ಬರ್ತದೆ ಅಂತ ಹೇಳುವಂಥದ್ದು ಸಹ ಒಂದು ತೀರ್ಮಾನ ಮಾಡಲಿಕ್ಕೆ ನನ್ನ ಎದುರು ಕೂತವರಿಗೆ ಸಹ ಹೇಳುವಂಥ ತಿಳುವಳಿಕೆ ಇರುವುದಿಲ್ಲ. ಹಾಗಾಗಿ ಆ ಕಾನೂನಿನ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಸೊ ನಾನು ಇದನ್ನು ಯಾಕೆ ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ, ನಮಗೆ ಇತಿಹಾಸವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅದರ ಸದುಪಯೋಗವನ್ನು ಪಡೆಯಲಿ. ನಿಮಗೆಲ್ಲರಿಗೂ ಒಂದು ಜ್ಞಾನ ಭಂಡಾರ ಏನಿದೆ ಅದು ವೃದ್ಧಿಯಾಗಲಿ, ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿರುವ ಶ್ರೀಮತಿ ಪೂರ್ಣಿಮಾ ಮ್ಯಾಮ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆ ಕೇಳಿಕೊಳ್ಳುತ್ತೇನೆ. ಈ ಒಂಜಿ ಲೇಸನ್ ಉದ್ದೀಪನ ಮಲ್ತಿನ ನಮ್ಮ ತುಳು ಅಕಾಡೆಮಿದ ಮಾನ್ಯ ಅಧ್ಯಕ್ಷರೇ, ಅಂಚನೆ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನ ಈ ಒಂಜಿ ಕಾಲೇಜಿದ ಪ್ರಾಂಶುಪಾಲರೇ, ಅಂಚನೆ ಮಿತ್ತ ಚಾವಡಿ ಉಪ್ಪುನ ಮಾತ ಗಣ್ಯಾತಿ ಗಣ್ಯರೇ, ದುಂಬು ಉಪ್ಪುನ ನಮ್ಮ ಮಾತ ಗಣ್ಯರೇ, ಅಂಚನೆ ಇನ್ನಿತ ಕಾರ್ಯಕ್ರಮದ ಕೇಂದ್ರ ಬಿಂದು ಲಾಯಿನ ಅಂಚಿನ ನಮ್ಮ ಮೋಕೆದ ಜೋಕುಲೆ ಇಡೀ ಬತ್ತಿನ ಮಾತಕಲೆಲ್ಲ ಎನ್ನ ಉಡಲ್ ಜಿಂಜಿ ಸೊಲ್ಮೆಲು ಇತ್ತಾಯ್ತೆ ನಮ್ಮ ಅಧ್ಯಕ್ಷರು ಬೊಕ ಮಾತ ಹಿರಿಯರು ಮಾತ ಪಾತೆರಿಯರು ಮಸ್ತ್ ವಿಷಯದ ಕುರಿತು ನಮ್ಮ ಪ್ರಾಂಶುಪಾಲರು ಪಂಡರು ರಡ್ಡ ಪಾತೆರ ಪಂಡ್ಲೆ ಪಂಡಂದು ಏನು ಪಂಡ ಐನಾತ್ ಸಮಯ ನಮ್ಮ ಸಂಪನ್ಮೂಲ ವ್ಯಕ್ತಿಗೆ ಕೊರಡಾವೋಡು ಅಂಚಾದ ಏನು ಒಂಜಿ ರಡ್ಡು ಶುಭ ಹಾರೈಕೆದ ಪಾತೆರುವೆ. ಈ ಒಂಜಿ ಸಂದರ್ಭದ ಎಂಕ ಮಸ್ತ್ ಖುಷಿದಾದ ಪಂಡ ಇತ್ತಾಯ್ತನೇ ಎಂಕಲ್ಲ ಅಕಾಡೆಮಿದ ಸದಸ್ಯರಾಯನಂಚನ ಉದ್ಯಾವರ ನಾಗೇಶ್ ಸರ್ ಪಂಡಿ ಲೆಕ್ಕನೆ ಯಾನ್ ಉದ್ಯಾವರಡ್ ಬುಲೆತಿನಾಲ್ ಅಂಚ ಎನ್ನ ಊರು ಉದ್ಯಾವರ ಪಂಡ್ರೆಗೆ ಮಸ್ತ್ ಖುಷಿ. ಅಂಚನೆ ಈ ಒಂಜಿ ಕಾಲೇಜ್ ಇಡ್ಲ ಎನ್ನ PUC ವಿದ್ಯಾಭ್ಯಾಸನೇ ಯಾನಿ ಒಂದೇ ಕಾಲೇಜ್ ಮಲ್ತಿದ್ದೀನಿ. ಅಂಚ ಒಂಜಿ ರೀತಿ ಈ ನಮ್ಮ ತುಳು ಅಕಾಡೆಮಿ ಮೂಲು ಕಾರ್ಯಕ್ರಮನ ಆಯೋಜನೆ ಮಲ್ತಿನ ಎಂಕ ಮಸ್ತ್ ಖುಷಿ ಇತ್ತ ವಿಷಯ. ಅಂಚಾದ ಸುರುಕು ಈ ಒಂಜಿ ಕಾರ್ಯಕ್ರಮ ಆಯೋಜನೆ ದಯಪಣೆ ಎಂಕುಲು ಮಸ್ತ್ ಕಡೆ ಕನ್ನಡ ಸಂಸ್ಕೃತಿ ಇಲಾಖೆದ ಒಂಜಿ ಪ್ರತಿನಿಧಿಯಾದ ಎಂಕುಲು ಬೇತೆ ಬೇತೆ ಕಡೆ ಕಾರ್ಯಕ್ರಮ ಮಲ್ಪನಾಗ ಕೆಲವು ಕಾಲೇಜಿಡ್ ಎಂಕಲೆಗ್ ಅವಕಾಶಲ ತಿಕ್ಕುಲ್ನ ಇಜ್ಜಿ ಆ ಒಂಜಿ ವಿಷಯ ನಿಕಲೆಗ್ ಯಾನು ನಿಜವಾಗ್ಲು ಜೋಕುಲು ಭಾಗ್ಯವಂತರು ಪನ್ಪೆ ದಯಪಂಡ ಒಂದು ಆಗಲ ಶೈಕ್ಷಣಿಕ ವಿಚಾರ ಬತ್ತುಜಿಂಡಲ್ಲ ಜೋಕುಲಿಗೆ ಒಂದೇಟ ಉಪಯೋಗ ಉಂಡು ಪಂಡ್ ಪನ್ಪಿನ ಒಂದೇಟ ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತೇರು ದಯಪಂಡ ಇತ್ಯಾತಿ ಸರ್ ಪಂಡೇರು ನಮಕ್ ನಮ್ಮ ಅಜ್ಜೇರು ನಮ್ಮ ಪಿಜ್ಜೇರು ಅಕಲ ನಮ್ಮ ಗೊತ್ತು ಪುಜಿಂದಂದು ಹಿರಿಯರು ಪನ್ಪೇರು ನಮ್ಮ ಇತಿಹಾಸ ನಮಕ್ ಗೊತ್ತುಜಿಂಡ ನಮ್ಮ ಜೀವನದ ಸಾಧನೆ ಮಲ್ತಿನ ಶೂನ್ಯ ಪಂಡಂದು ನಮ್ಮ ಮುಖ್ಯವಾದ ನಮಕ್ ನಮ್ಮ ಇತಿಹಾಸ ಗೊತ್ತು ಬೋಡು ಆದಿಟ್ಟು ಇನಿ ಕೆಲವೇರು ಇತಿಹಾಸದ ಸ್ಟೂಡೆಂಟ್ಸ್ ಮೂಲ ಉಪ್ಪೇರು ಆಡ ಬೇತೆ ಜೋಕುಲ್ಲ ಮೂಲ ಉಪ್ಪೇರು ಅಕಲಿ ಎನ್ನೇರು ಎಂಕಲಿಗೆ ದಾದ ಪ್ರಯೋಜನ ಉಂಡು ಪಂಡ ಖಂಡಿತ ಅತ್ತು ನಿಕಲಿಗೆ ಖಂಡಿತ ಪ್ರಯೋಜನ ಉಂಡು ದಯಪಂಡ ನಮ್ಮ ಹಿರಿಯ ಕಲ್ನ ಬಗ್ಗೆ ನಮ್ಮ ಊರುಡು ಉಲ್ಲ ಅಥವಾ ನಮ್ಮ ಪುಟ್ಟು ಬಲದಿನ ಊರು ಅಲ್ತ ಬಗ್ಗೆ ನಮ್ಮ ಒಂಜಿ ಐತ ಇತಿಹಾಸದ ಬಗ್ಗೆ ನಮ್ಮ ಖಂಡಿತ ತೆರೆಯು ನೋಡು ನಮ್ಮ ದುಂಬುದ ಪೀಳಿಗೆಗ್ಲ ನಮ್ಮ ತೆರಿಪಾವನ ನಮ್ಮ ಕೆಲಸ ಅದುಪ್ಪುನು ಅಂಚಾದ ತುಳು ಅಕಾಡೆಮಿ ಬಜಿ ಒಂಜಿ ನಮ್ಮ ಕುಡ್ಲಡುಪ್ಪುನ ಅಕಾಡೆಮಿ ಆಡ ನಮ್ಮ ಇಡೀ ಕರ್ನಾಟಕಕ್ಕೆ ಸೀಮಿತವಾದುಂಡು ನಮ್ಮ ಬೇತೆ ಬೇತೆ ಕಡೆಟ್ ಕಾರ್ಯಕ್ರಮಲ ಮಲ್ತೊಂದುಲ್ಲ ಈ ನಿಟ್ಟಿನ ಎಂಕರಿಗೆ ಮಾತಕಲ ಸಹಕಾರ ಕೊರೋಣ ಇಂಚೆನೆ ಒಂಜಿ ಪುರ್ಲುದ ಕಾರ್ಯಕ್ರಮ ನಮ್ಮ ಯುವ ಜನಾಂಗಗ ಕೊರ್ರೆಗೆ ಸಾಧ್ಯ ಆಪುಂಡು ಆ ದೃಷ್ಟಿಗೆ ಇನಿ ಎಂಕಲೆಗ್ ಈ ಕಾರ್ಯಕ್ರಮನ ಆಯೋಜನೆ ಮಲ್ಪೆರೆಗೆ ಅವಕಾಶ ಮಲ್ತು ಕೊರ್ತಿನ ಅಂಚಿನ ನಮ್ಮ ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜಿದ ಪ್ರಾಂಶುಪಾಲರೆಗ್ಲ ಅಂಚನೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಾಪಕರನ ಸಂಘದ ಅಕಲೆಗ್ಲ ಅಂಚನೆ ಈ ಒಂಜಿ ಕಾರ್ಯಕ್ರಮದ ನಿಕಲ್ ಮಾತ ಪಾಲ್ಪಡತೊಂದರೆ ಇನಿ ನಿಕಲೆಗ್ ಒಂಜಿ ನಿಜವಾದ್ಲ ಪನ್ಪಿನಿ ಮಸ್ತ್ ಖುಷಿತ ವಿಷಯ ದಯಪಣ್ಯಾನ ಮುಲ್ತ ಸಂಪನ್ಮೂಲ ವ್ಯಕ್ತಿ ಅಂತೂ ನಮ್ಮ ಜಗದೀಶ್ ಶೆಟ್ಟಿ ಸರ್ ಒಂದೇ ಕಾಲೇಜ್ ಪ್ರಾಂಶುಪಾಲರಾಯಿನಾರು ಅರೆಗ್ಲ ನಮ್ಮ ಉದ್ಯಾವರದ ಬಗ್ಗೆ ಅಥವಾ ನಮ್ಮ ಅಳುಪೆರ್ನ ಬಗ್ಗೆ ಮಸ್ತ್ ವಿಷಯ ಅರೆಡ ಉಂಡು ಅಂಚಿನಾರು ನಮಕ್ ಈನಿ ಸಂಪನ್ಮೂಲ ವ್ಯಕ್ತಿ ಆದುಲ್ಲೇರು ಅಂಚನೆ ಪುಂಡಿಕಾಯಿ ಗಣಪತಿ ಭಟ್ ಸರ್ ಉಲ್ಲೇರು ಅಂಚನೆ ಕೆ ಗೋಪಾಲ್ ಸರ್ ಉಲ್ಲೇರು ಅಂಚನೆ
ಜಯರಾಮ್ ಶೆಟ್ಟಿಗರ್ ಸರ್ಲ ಉಲ್ಲೇರಿ ಅಕ್ಲು ಮಸ್ತ್ ಇತಿಹಾಸದ ಬಗ್ಗೆ ತೆರೆಯೊಂದಿನ ಅಕ್ಲು ನಾಗೇಶಯ್ಯನ ಪಾತ್ರನಗ ಪಂಡೇರು ಒಂಜಿ ಪಾತೆರ ಜೋಕುಲು ಇನಿ ನಮ್ಮ ಎಂಚಿನಾತನ ಪಂಡ ರಗ್ಡ್ ನಮೂನೆದ ಇತಿಹಾಸ ಉಂಡು ಪಂಡ ಒಂಜಿ ನಿಜ ಒಂಜಿ ಅವೇನು ತೆರೆಯೊಂದಿನ ಅಕ್ಲು ಪಾತೆರ್ನ ಬೊಕ್ಕೊಂಜಿ ಸಾಮಾಜಿಕ ಜಾಲತಾಣಡ್ ಉಪ್ಪುನಂಚಿನ ಸಾಮಾಜಿಕ ಜಾಲತಾಣ ಮಸ್ತ್ ವಿಷಯ ಬರ್ಪ ನಮ್ಮ ದಾದ ಮಲ್ಪ ಪಂಡ ಕೆಲವು ಸಲ ಐತ ಬಗ್ಗೆ ನಮ್ಗೆ ಗೊತ್ತಿಜ್ಜಿಂಡಲ್ಲ ನಮ್ಮ ಕೆಲವು ಗ್ರೂಪ್ಗೆ ಅವೇನು ಪಾಡ್ದು ಬಿಡ್ಪ ಐಟ್ ಸತ್ಯತೆ ಕೆಲವೇ ಟಾತೆ ಉಪ್ಪು ಮಾತಿಟ್ಲ ಸತ್ಯತೆ ಉಪ್ಪುಜಿ ಅಂಚನೆಗೆ ನಮ್ಮ ಪ್ರಚಾರ ಕೊರ್ಪ ಅವು ದಾದಾಪುನ ಪಂಡ ಸಮಾಜದ ಆರೋಗ್ಯನ ಹಾಳು ಮಲ್ಪುಂಡು ಅಂಚದಪ್ಪನ ನಿಖಲ್ ಇತ್ತೇನೆ ಜೋಕುಲುಲ್ಲರ್ ನಿಖಲ್ಲಾತೆ ಒವ್ವೇ ಒಂಜಿ ವಿಷಯ ನಿಖಲ್ನ ಗಮನಕ್ಕೆ ಬತ್ತಂಡ ಅವು ಸತ್ಯನ ಸುಳ್ಳ ಅಂದು ವಿಚಾರ ಮಲ್ಪನೆ ನನುವರೆಗೆ ನಮ್ಮ ವರ್ಗಾಯಿಸಿನ ಮಲ್ಲ ಒಂಜಿ ತಪ್ಪು ಅಥವಾ ದುರಂತ ಹಾಕೊಂಡು ಆ ನಿಟ್ಟಿಡು ಇನಿ ಒಂಜಿ ಎಡ್ಡೆ ಕಾರ್ಯಕ್ರಮ ಮಾತ ಈ ಒಂಜಿ ಸಂಘಟನೆ ಆ ಒಂದು ಮಾತ ಕಾರ್ಯಕ್ರಮನ ನಿಖಲ್ ಮಾತ ಪೂರ್ತಿ ಇನಿ ದಿನ ಹಿಡಿತ ಕಾರ್ಯಕ್ರಮನ ಪೂರ್ತಿ ವೀಕ್ಷಿಸಾಲೆ ಕೇನ್ಲೆ ನನಾತ ನಿಕಲ್ನ ಜ್ಞಾನದ ಕೋಶನ ಹೆಚ್ಚಿಸಾಲೆ ಪಂಡ್ ಈ ಒಂಜಿ ಅವಕಾಶನ ಕಲ್ಪಾಯಿಸನ ಮಾತ ಕಲೆಲ ಎನ್ನ ಉಡಲ್ ಜಿಂಜಿ ಸೊಲ್ಮೇಲೆ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿಯವರು. ಇವರ ಕಿರುಪರಿಚಯವನ್ನು ಮಾಡಬೇಕಾಗಿ BA ವಿದ್ಯಾರ್ಥಿ ಶ್ರೀ ದೇವರಾಜ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಸರ್ ಅವರು ಕುಂದಾಪುರ ತಾಲೂಕಿನ ಬೇಲೂರಿನಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ PU ಶಿಕ್ಷಣವನ್ನು SMS PU ಕಾಲೇಜಿನಲ್ಲಿ, ಪದವಿಯನ್ನು MGMನಲ್ಲಿ, B.Ed ಶಿಕ್ಷಣವನ್ನು TMA ಪೈ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮುಗಿಸಿ ನಂತರ MA ಮತ್ತು PhD ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿರುತ್ತಾರೆ. ಶ್ರೀಯುತರು 1980-81ರಲ್ಲಿ ಹಿಂದೂ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವೀಧರ ಸಹಾಯಕರಾಗಿ, ನಂತರ 1983ರಿಂದ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ವಿಭಾಗದ ಮುಖ್ಯಸ್ಥರಾಗಿ, ತದನಂತರ 2015ರಿಂದ 2019ರವರೆಗೆ ಪ್ರಾಂಶುಪಾಲರಾಗಿ ಸುಮಾರು 37 ವರ್ಷ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 2020ರಿಂದ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಇದರ ಆಡಳಿತಾಧಿಕಾರಿಯಾಗಿ, ಅಲ್ಲದೆ ಪ್ರಾದೇಶಿಕ ಜನಪದ ರಂಗಕಲೆಗಳ ಅಧ್ಯಯನ ಕೇಂದ್ರ, ಕನಕದಾಸ ಸಂಶೋಧನಾ ಪೀಠ, ಯಕ್ಷಗಾನ ಕೇಂದ್ರ ಇಂದ್ರಾಳಿ ಇಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಸಲಹಾ ಸಮಿತಿಯ ಸದಸ್ಯರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತರು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹಾಗೂ ಮಣಿಪಾಲ ವಿಶ್ವವಿದ್ಯಾನಿಲಯದ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು ಆಗಿರುತ್ತಾರೆ. ಅಲ್ಲದೆ ಕರ್ನಾಟಕ ಹಾಗೂ ಭಾರತದ ಬೇರೆ ಬೇರೆ ಸಮಿತಿಗಳ ಸದಸ್ಯರೂ ಆಗಿದ್ದಾರೆ. ಅನೇಕ ರಾಷ್ಟ್ರ ಮಟ್ಟದ ವಿಚಾರ ಗೋಷ್ಠಿಗಳಲ್ಲಿ ಸುಮಾರು 27ಕ್ಕೂ ಮಿಕ್ಕಿ ಪ್ರಬಂಧಗಳನ್ನು ಮಂಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಸಂಶೋಧನೆಗಳನ್ನು ಮಾಡಿ ಹಲವಾರು ಶಾಸನಗಳು ಮತ್ತು ಸೂಕ್ಷ್ಮ ಶಿಲಾಯುಗದ ಅವಶೇಷಗಳನ್ನು ಹುಡುಕಿ ಅದರ ಕುರಿತು ಅಧ್ಯಯನ ನಡೆಸಿರುತ್ತಾರೆ. ತುಳುನಾಡಿನ ಕುರಿತ ವಿಚಾರ ಸಂಕಿರಣ, ಬಾರ್ಕೂರಿನ ಪರಂಪರೆಯ ಕುರಿತ ವಿಚಾರ ಸಂಕಿರಣ, ಶಾಸನ, ಸಾಹಿತ್ಯ ಮತ್ತು ಸಂರಕ್ಷಣಾ ವಿಚಾರ ಸಂಕಿರಣ ಇನ್ನೂ ಅನೇಕ ಸಂಕೀರ್ಣಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಇವರ ಎಲ್ಲ ಸಾಧನೆಗಳಿಗೆ ಅನೇಕ ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ಇವರನ್ನು ಹುಡುಕಿಕೊಂಡು ಬಂದಿದೆ ಎಂದರೆ ತಪ್ಪಾಗಲಾರದು. ಅವುಗಳೆಂದರೆ 2013ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2018ರಲ್ಲಿ ಪೊಳಲಿ ಶೀನಪ್ಪ ಹೆಗ್ಡೆ ಮತ್ತು SR ಹೆಗ್ಡೆ ಪ್ರಶಸ್ತಿ, ಅಳುಪಶ್ರೀ 2019ಅವರ ಪ್ರಶಸ್ತಿ, ರೋಟರಿ ಉತ್ಕೃಷ್ಟ ಸಾಧನೆ ಪ್ರಶಸ್ತಿ ಹಾಗೂ ಅನೇಕ ಸನ್ಮಾನಗಳಿಗೆ ಭಾಜನರಾಗಿರುವ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಸರ್ ಅವರನ್ನು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಪರಿಚಯಿಸಲು ಅವಕಾಶ ಸಿಕ್ಕಿದ್ದಕ್ಕಾಗಿ ಮತ್ತೊಮ್ಮೆ ವಂದಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಜಗದೀಶ್ ಶೆಟ್ಟಿಯವರು ಉದ್ಯಾವರದ ಐತಿಹಾಸಿಕ ಹಿನ್ನೆಲೆ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ವಿದ್ಯಾರ್ಥಿಗಳು ಉಪನ್ಯಾಸದ ಪೂರ್ಣ ಪ್ರಯೋಜನವನ್ನು ಪಡೆಯಬೇಕು. ಸಮಾರಂಭದ ಉದ್ಘಾಟಕರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಕಿರಿಯರೇ, ನಾನು ಮೊದಲಿಗೆ ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷರನ್ನು ಹಾಗೂ ಸ್ಥಳೀಯ ಸದಸ್ಯರನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಯಾಕಂತೇಳಿದರೆ ಶ್ರೀಯುತ ತಾರನಾಥ್ ಗಟ್ಟಿಯವರು ಅಧ್ಯಕ್ಷರಾದ ನಂತರ ಇತಿಹಾಸದ ಕುರಿತು ನಡೆದಂಥ 2ನೇ ವಿಚಾರಗೋಷ್ಠಿಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಈ ತುಳುನಾಡಿನ ಅಥವಾ ಸ್ಥಳೀಯ ಇತಿಹಾಸಕ್ಕೆ ಅವರು ನೀಡ್ತಾ ಇರ್ತಕ್ಕಂಥ
ಅಧ್ಯಯನಕ್ಕೆ ಅವ್ರು ನೀಡ್ತಕ್ಕಂಥ ಪ್ರೋತ್ಸಾಹಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಇನ್ನು ಈ ಒಂದು ವಿಚಾರಗೋಷ್ಠಿಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಉದ್ಯಾವರ ಐತಿಹಾಸಿಕ ಹಿನ್ನೆಲೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂಥ ಒಂದು ಗಾದೆ ಇದೆ. ನಮ್ಮ ಉಡುಪಿ ಜಿಲ್ಲೆಯ ಕೀರ್ತಿಯೂ ಸಹ ಬಹಳ ದೊಡ್ಡದಾಗಿದೆ. ತುಳುನಾಡಿನ ಭಾಗವಾದಂಥ ಈ ಉಡುಪಿ ಜಿಲ್ಲೆಯಲ್ಲಿ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆ ಬಹಳ ಶ್ರೇಷ್ಠವಾದದ್ದು. ಅದು ಎಷ್ಟು ವಿಸ್ತಾರವಾಗಿದೆ ಎಂದರೆ ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡುವಷ್ಟು ಆಳವಾಗಿದೆ, ವಿಸ್ತಾರವಾಗಿದೆ. ಯಾವುದೇ ಒಂದು ಇತಿಹಾಸದ ಬಗ್ಗೆ ಕೇಳಿದರೆ ಇತಿಹಾಸವನ್ನು ತಿರುಚಿದ್ದಾರೆ ಎಂದು ಯಾವಾಗಲೂ ಎಲ್ಲರೂ ಹೇಳುವಂಥ ಒಂದು ಮಾತು. ಇತಿಹಾಸವನ್ನು ತಿರುಚಿದ್ದಾರೆ ಎಂಬುದಾಗಿ ಅವರು ಹೇಳಬೇಕಾದ್ರೆ ಇತಿಹಾಸವನ್ನು ಅವರು ಆಳವಾಗಿ ಅಭ್ಯಾಸ ಮಾಡಿಕೊಂಡಿರಬೇಕು. ಆದರೆ ಇಂಥ ಮಾತುಗಳನ್ನು ಹೇಳುವವರು ಇತಿಹಾಸವನ್ನು ಕಡಿಮೆ ಓದಿದವರು. ನಮ್ಮ ಈ ಒಂದು ಉದ್ಯಾವರದ ಇತಿಹಾಸ ಎನ್ನುವಂಥದ್ದು ಕಡಲಿನಷ್ಟು ವಿಸ್ತಾರವಾದದ್ದು, ಸಹ್ಯಾದ್ರಿಯಷ್ಟು ಎತ್ತರವಾದದ್ದು. ಅಂದರೆ ನಮಗೆ ಈ ಉದ್ಯಾವರದ ಬಗ್ಗೆ ತಿಳಿದಿರುವುದು ಮಾತ್ರ ಬಹಳ ಕಡಿಮೆ. ನಮಗೆ ಹತ್ತಿರ ಇರತಕ್ಕಂಥ ಈ ಉದ್ಯಾವರ 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂಬುದಾಗಿ ಹೆಚ್ಚಿನವರಿಗೆ ತಿಳಿದಿರಲಿಕ್ಕಿಲ್ಲ. ನಾವು ಪ್ರಾಚೀನವಾದ ಶಿವಳ್ಳಿಯ ಬಗ್ಗೆ ಮಾತನಾಡ್ತೇವೆ. ನಾವು ಅದಕ್ಕಿಂತಲೂ ಹೆಚ್ಚು ಪ್ರಾಚೀನವಾದಂಥ ಉದ್ಯಾವರವನ್ನು ಕಡೆಗಣಿಸ್ತೇವೆ. ಆಳುಪ ಅರಸರ ರಾಜಧಾನಿಯಾಗಿ ರಾಜಕೀಯ, ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಂದು ಶ್ರೇಷ್ಠ ಊರು ಉದ್ಯಾವರ. ಆದರೆ ಕಾಲಾನಂತರ ಅನೇಕ ಏಳು ಬೀಳುಗಳನ್ನು ಕಂಡಂಥ ಈ ಉದ್ಯಾವರ ಅವನತಿಯತ್ತ ಸಾಗಿತು. ತನ್ನ ಹಿಂದಿನ ವೈಭವವನ್ನು ಅದು ಕಳೆದುಕೊಂಡಿತು. ಕಳೆದುಕೊಂಡದ್ದು ಮಾತ್ರ ಅಲ್ಲ, ಉದ್ಯಾವರ ಅದನ್ನು ಮೆಲುಕು ಹಾಕಲಿಕ್ಕೂ ಯೋಚನೆ ಮಾಡಲಿಲ್ಲ ಎನ್ನುವಂಥದ್ದು ಬೇಸರದ ಸಂಗತಿ. ಅದು ನಿಶ್ಚಿಂತೆಯಿಂದ ತನ್ನ ಪಾಡಿಗೆ ಇದೆ. ಉದ್ಯಾವರ, ಉದಯಪುರ, ಉದ್ಯಾವರ, ಉದಯಪುರ ನಗರ ಎಂಬೆಲ್ಲ ಬೇರೆ ಬೇರೆ ರೂಪಗಳಿಂದ ಕರೆಯಲ್ಪಡ್ತಾ ಇದ್ದಂಥ ಈ ಉದ್ಯಾವರ ಶಾಸನಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಂಡುಬರ್ತದೆ. 8ನೇ ಶತಮಾನದ ಶಾಸನದಲ್ಲಿ ಉದಯಪುರ ಎನ್ನುವಂಥ ಉಲ್ಲೇಖವನ್ನು ನಾವು ಕಾಣಬಹುದು. ಆದರೆ ಅದರ ಪ್ರಾಚೀನತೆ ಇನ್ನೂ ಹಿಂದಕ್ಕೆ ಹೋಗುತ್ತದೆ. ಯಾಕಂತ ಹೇಳಿದರೆ 8ನೇ ಶತಮಾನಕ್ಕೆ ಒಂದು ನಗರವಾಗಿ ಮಾರ್ಪಟ್ಟಂಥ ಉದ್ಯಾವರ ಅದಕ್ಕೆ ಹಿಂದೆ ತನ್ನ ಬೆಳವಣಿಗೆಯನ್ನು ಆರಂಭಿಸಿತ್ತು. ದಿನ ಬೆಳಗಾಗುವುದರೊಳಗೆ ಒಂದು ಪ್ರದೇಶ ನಗರವಾಗಿ ಮಾರ್ಪಾಟುಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಹಿಂದಿನ ಇತಿಹಾಸ ಅದಕ್ಕೆ ಇದೆ. ಇಲ್ಲಿ ಕ್ರಿಸ್ತ ಪೂರ್ವ 4ನೇ ಶತಮಾನದ ಕುರುಹುಗಳನ್ನು ಪತ್ತೆ ಹಚ್ಚಿರುವಂಥ ವಿಷಯವನ್ನು ಖ್ಯಾತ ಸಂಶೋಧಕ ಡಾಕ್ಟರ್ PN ನರಸಿಂಹಮೂರ್ತಿ ಅವರು ಒಂದು ಕಡೆ ಬರೀತಾರೆ. ಅಂದರೆ ಈ ಕ್ರಿಸ್ತಪೂರ್ವ 4ನೇ ಶತಮಾನ ಕಾಲಕ್ಕೆ ಈ ಉದ್ಯಾವರದಲ್ಲಿ ಜನವಸತಿ ಇತ್ತು ಎನ್ನುವುದಕ್ಕೆ ಅವರು ನೀಡ್ತಕ್ಕಂಥ ಈ ಆಧಾರ ಅಥವಾ ಆಕರ ನಮಗೆ ತುಂಬ ಅನುಕೂಲಕರವಾಗಿ ಕಂಡುಬರ್ತದೆ. ಅಂದರೆ 2500 ವರ್ಷಗಳ ಪ್ರಾಚೀನವಾದಂಥ ಒಂದು ಊರು ಈ ಉದ್ಯಾವರ. ಉದ್ಯಾವರದ ಇತಿಹಾಸಕ್ಕೆ, ಉದ್ಯಾವರ ತನ್ನ ಏಳಿಗೆಯನ್ನು ಕಾಣುವುದಕ್ಕೆ ಉದ್ಯಾವರದ ಸುತ್ತಮುತ್ತಲಿನ ಕುದುರುಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಅಥವಾ ಕಾಣಿಕೆಯನ್ನು ನೀಡಿದ್ದು ಎನ್ನುವುದನ್ನು ಗಮನಿಸಬೇಕು. ಉದ್ಯಾವರದ ಹಡವಿನ ಬಾಗಿಲು ಎಂಬಂಥ ಸ್ಥಳ, ಹಿಂದೆ ಇಲ್ಲಿಗೆ ಸರಕುಗಳನ್ನು ಹೇರಿದಂಥ ನೌಕೆಗಳು, ಸಣ್ಣ ಸಣ್ಣ ನೌಕೆಗಳು ಬರುತ್ತಿದ್ದು ಎನ್ನು ಉಲ್ಲೇಖಿಸಲಿಕ್ಕೆ ಬೇಕಾದಂಥ ಆಕರಗಳು ದೊರಕ್ತವೆ. ಸರಕು ದೋಣಿಗಳ ಓಡಾಟ ಇಲ್ಲಿ ಇತ್ತು. ಅದೇ ರೀತಿ ಉದ್ಯಾವರದ ಹೊಳೆ ಎನ್ನುವಂಥದ್ದು ಈ ವಿಶಾಲವಾದಂಥ ಉದ್ಯಾವರದ ನಗರಕ್ಕೆ ಪ್ರಾಕೃತಿಕ ರಕ್ಷಣೆಯನ್ನು ಪ್ರಾಚೀನ ಕಾಲದಲ್ಲಿ ನೀಡಿತ್ತು ಎನ್ನುವುದನ್ನು ನಾವು ಗಮನಿಸಿಕೊಳ್ಬೇಕು. ಬೇರೆ ಕಡೆಗಳಲ್ಲಿ ಸಮೃದ್ಧ ಬೆಳವಣಿಗೆ ಆಗುವ ಮೊದಲೇ ಕೋಟೆ ಕೊತ್ತಲಗಳು, ಗುಡಿ ಗೋಪುರಗಳಿಂದ ಕಂಗೊಳಿಸಿದಂಥ ಒಂದು ನಗರ ಈ ಉದ್ಯಾವರ. ಇದೊಂದು ಪ್ರಮುಖ ಆಡಳಿತ ಕೇಂದ್ರ, ಒಂದು ಸಾಮಾಜಿಕ ಕೇಂದ್ರ ಇದಾಗಿತ್ತು ಎನ್ನುವುದನ್ನು ಗಮನಿಸಬಹುದು. ತುಳುನಾಡಿನ ಆಳಿದಂಥ ಅತ್ಯಂತ ಪ್ರಾಚೀನ ಅರಸು ಮನೆತನವಾದಂತಹ ಆಳುಪರ ರಾಜಧಾನಿಯೂ ಆಗಿತ್ತು ಈ ಉದ್ಯಾವರ.
ನಿರಂತರ ಚಟುವಟಿಕೆಗಳಿಂದ ಕೂಡಿದಂಥ ನಗರ ಈ ಉದ್ಯಾವರ. ಕರಾವಳಿಯ ಪ್ರಮುಖ ಆರ್ಥಿಕ ಚಟುವಟಿಕೆಗಳ ಕೇಂದ್ರವೂ ಇದು ಆಗಿತ್ತು ಎನ್ನುವುದನ್ನು ಗಮನಿಸಿಕೊಳ್ಬೇಕು. ಇದರ ಬೆಳವಣಿಗೆ, ಉದ್ಯಾವರದ ಬೆಳವಣಿಗೆ ಕ್ರಿಸ್ತಶಕದ ಆರಂಭದಿಂದಲೇ ಪ್ರಾರಂಭವಾಗಿರಬೇಕು. ಕ್ರಿಸ್ತಶಕ 6-7ನೇ ಶತಮಾನಕ್ಕೆ ಉದ್ಯಾವರದ ಬೆಳವಣಿಗೆ ಎನ್ನುವಂಥದ್ದು ಪರಾಕಾಷ್ಠೆಗೆ ತಲುಪಿತ್ತು ಎನ್ನುವುದನ್ನು ಗಮನಿಸಿಕೊಳ್ಬೋದು. ಆದರೆ ಯಾದವಿ ಕಲಹದಿಂದ ಈ ಉದ್ಯಾವರ ರಣರಂಗವಾಗಿ ಪರಿಣಮಿಸಿತು. ಉದ್ಯಾವರದ ಅರಸು ಮಕ್ಕಳ ಯಾದವಿ ಕಲಹ ಎನ್ನುವಂಥದ್ದು ಸುಮಾರು 30 ವರ್ಷಗಳ ಕಾಲ, 3 ದಶಕಗಳ ಕಾಲ ಇಲ್ಲಿ ಅನೇಕ ಯುದ್ಧಗಳು ನಡೆದಂಥ ಉಲ್ಲೇಖವನ್ನು ಕಾಣಬಹುದು. ಇಲ್ಲಿ ನಡೆದಂಥ ಯುದ್ಧಗಳಿಗೆ ಉಲ್ಲೇಖ ನಮಗೆ ಸಿಗುವಂತಹದ್ದು ಇಲ್ಲಿ ದೊರಕತಕ್ಕಂಥ ಶಾಸನಗಳು ಹಾಗೂ ವೀರಗಲ್ಲುಗಳು. ಇಲ್ಲಿ ಸುಮಾರು 22 ಶಾಸನಗಳು ಸಿಗ್ತವೆ. ಅಲ್ಲಿ ಹೆಚ್ಚಿನವು ವೀರಗಲ್ಲುಗಳು. ಆಳುಪರ ಶಾಸನಗಳು 10ನೇ ಶತಮಾನದವರೆಗೆ ಹೆಚ್ಚಿನ ವಿವರವನ್ನು ಒದಗಿಸುವುದಿಲ್ಲ. ಅಲ್ಲಿ ಸಿಗುವಂಥ ಹೆಚ್ಚಿನ ವೀರಗಲ್ಲುಗಳು ಆಳುಪ ರಾಜವಂಶದ 3 ತಲೆಮಾರಿನ ಯಾದವಿ ಕಲಹದ ಪೂರ್ಣ ಚಿತ್ರಣವನ್ನು ಈ ವೀರಗಲ್ಲುಗಳು ಹಾಗೂ ಶಾಸನಗಳು ನೀಡುತ್ತವೆ. ಆಳುಪ ಅರಸರ ರಾಜಕೀಯ ಇತಿಹಾಸವು ಅವರ ರಾಜಧಾನಿಯಾಗಿ ಉದ್ಯಾವರದಲ್ಲಿ ತೆರೆ ಕಾಣುವುದು 8ನೇ ಶತಮಾನಕ್ಕೆ. ಉದ್ಯಾವರದ ಶಾಸನಗಳು ಹೆಸರಿಸುವಂಥ ಮುಖ್ಯ ರಾಜರುಗಳೆಂದರೆ 2ನೇ ಚಿತ್ರವಾಹನ, ರಣಸಾಗರ, ಶ್ವೇತವಾಹನ, ಪೃಥ್ವಿಸಾಗರ, ವಿಜಯಾದಿತ್ಯ ಮಾರಮ್ಮ, ಕವಿಯಾಳುಪೇಂದ್ರ. ಈ ರಾಜರನ್ನು, ಆಳುಪ ರಾಜರನ್ನು, ಇಲ್ಲಿ ಆಳಿತಕ್ಕಂಥ ರಾಜರನ್ನು ವಿವಿಧ ಬಿರುದುಗಳಿಂದ ಕರೆದಿರುವುದನ್ನು ಕಾಣುತ್ತೇವೆ. ಪರಮೇಶ್ವರ, ಉತ್ತಮ ಪಾಂಡ್ಯ, ಅಧಿರಾಜ, ಸೋಮ ವಂಶೋದ್ಭವ ಇವೆಲ್ಲವೂ ಸಹ ಬಿರುದುಗಳು. ಚಿತ್ರವಾಹನ ರಣಸಾಗರ, ರಣಸಾಗರ ಶ್ವೇತವಾಹನ, ಶ್ವೇತವಾಹನ ಪೃಥ್ವಿಸಾಗರ ಇವರ ನಡೆದಂಥ ಜಗಳದ ಉಲ್ಲೇಖ ಇದೆ. ಇನ್ನು ಆಳುಪ ರಾಜಕುಮಾರಿ ಅಚಲ ಮಹಾದೇವಿಯ ಉಲ್ಲೇಖವೂ ಬರ್ತದೆ. ಆಕೆಯ ಪತಿ ಶಾಂತರ ರಾಜ ರಾಯಶಾಂತರ್ನ ಉಲ್ಲೇಖವೂ ಇದೆ. ರಾಯಶಾಂತರ್ನ ಉಲ್ಲೇಖ, ಈ ಉಲ್ಲೇಖ 11ನೇ ಶತಮಾನದ ಮಧ್ಯಭಾಗದ ಒಂದು ಶಾಸನದಲ್ಲಿ ಕಂಡುಬರ್ತದೆ. ಇನ್ನುಳಿದ ಶಾಸನಗಳು 8ರಿಂದ 16ನೇ ಶತಮಾನದ ಶಾಸನಗಳು. ಈ ಉದ್ಯಾವರ ಮಾತ್ರವಲ್ಲ, ಮಂಗಳೂರು ಮತ್ತು ಬಾರಕೂರು ಸಹ ಆಳುಪರ ರಾಜಧಾನಿ ಆಗಿತ್ತು ಎನ್ನುವುದನ್ನು ಗಮನಿಸಿಕೊಳ್ಬೇಕು. ಉದ್ಯಾವರ ಅರಮನೆಯ ಮೊಗಸಾಲೆಯಲ್ಲಿ ಆಳುಪ ರಾಜ ಮಾಡಿದಂಥ ದಾನದ ವಿಚಾರವನ್ನು ಉದ್ಯಾವರದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಒಂದು ಶಾಸನದಲ್ಲಿ ಕಾಣಬಹುದು. ಆಳುಪರ ನಂತರ ಸ್ವಲ್ಪ ಕಾಲ ಹೊಯ್ಸಳರ ಆಳ್ವಿಕೆ ಈ ತುಳುನಾಡಿನಲ್ಲಿ ಕಾಣಿಸಿಕೊಳ್ತದೆ. ಆ ನಂತರ 1336 ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯೊಂದಿಗೆ ವಿಜಯನಗರ ಅರಸರು ತಮ್ಮ ರಾಜಕೀಯ ಪ್ರಭಾವವನ್ನು ಈ ಕರಾವಳಿ ಭಾಗಕ್ಕೆ ಅವರ ಲಾಭಕ್ಕಾಗಿ ವಿಸ್ತರಿಸಿಕೊಂಡಂಥ ಸಂದರ್ಭದಲ್ಲಿಯೂ ಉದ್ಯಾವರ ಎನ್ನುವಂಥದ್ದು ಭಾಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಬಾರಕೂರು ಮತ್ತು ಮಂಗಳೂರು ಅವರು ಮುಖ್ಯ ಆಡಳಿತ ಕೇಂದ್ರವಾಗಿದ್ದರೂ ಸಹ ಉದ್ಯಾವರಕ್ಕೆ ಪ್ರಾಮುಖ್ಯತೆ ಕಡಿಮೆಯಾಗಿರಲಿಲ್ಲ. ವಿಜಯನಗರ ಕಾಲದ 2 ಶಾಸನಗಳು ಸಹ ಉದ್ಯಾವರದಲ್ಲಿ ಸಿಗ್ತವೆ ಎನ್ನುವುದನ್ನು ಗಮನಿಸಬಹುದು. ಇನ್ನು ಆಡಳಿತಕ್ಕೆ ಸಂಬಂಧಿಸಿ ನಗರ ಆಡಳಿತಕ್ಕೆ ನಾಯಕ ಅಧಿಕಾರಿ ಇದ್ದಂಥ ಉಲ್ಲೇಖ, ದಂಡು, ಸುಂಕ, ಧರ್ಮದ ಅಧಿಕಾರಿಗಳಿದ್ದಂಥ ಉಲ್ಲೇಖವನ್ನು ನಾವು ಕಾಣಬಹುದು. ಕೃಷಿ, ಹಣಕಾಸು, ವಾಣಿಜ್ಯ ವ್ಯವಹಾರಗಳ ಉಲ್ಲೇಖವನ್ನು ಆಳುಪರ ಉದ್ಯಾವರದ ಶಾಸನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ. ಇನ್ನು ಇವೆಲ್ಲವನ್ನು ನೋಡಿಕೊಳ್ಳಲು, ಕೃಷಿ, ಹಣಕಾಸು, ವಾಣಿಜ್ಯ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳಲು ಉದಯಪುರ ನಗರದ ಎಲ್ಪತ್ತೊಕ್ಕಲು ಎಂಬಂಥ ಒಂದು ಸಂಸ್ಥೆ ಇತ್ತು ಎನ್ನುವುದನ್ನು ಸಹ ಉಲ್ಲೇಖಿಸಬೇಕಾಗುತ್ತದೆ. ಭತ್ತ, ಅಕ್ಕಿ, ಮೆಣಸು, ಹತ್ತಿ, ಧಾನ್ಯಗಳು, ಅಡಿಕೆ ಇತ್ಯಾದಿ ವಸ್ತುಗಳಿಗೆ ವಿಧಿಸ್ತಾ ಇದ್ದಂಥ ಸುಂಕದ ಪ್ರಮಾಣವೂ ಸಹ ಶಾಸನಗಳಲ್ಲಿ ಕಂಡುಬರ್ತದೆ. ನೆಲಸುಂಕ ಮತ್ತು ಜಲಸುಂಕ ಎನ್ನುವುದು ಆ ಕಾಲಕ್ಕೆ ಉದ್ಯಾವರದಲ್ಲಿ ಇತ್ತು ಎನ್ನುವುದಕ್ಕೆ ಉಲ್ಲೇಖ ಇದೆ. ಆದರೆ ವಿದೇಶಿ ವ್ಯಾಪಾರ ವಹಿವಾಟು, ನಾವೆಗಳ ನಿರ್ಮಾಣ, ಕಡವುಗಳ ಬಗ್ಗೆ ಉದ್ಯಾವರದ ದಾಖಲೆಗಳಲ್ಲಿ ಸಿಗುವಂಥ ಉಲ್ಲೇಖಗಳು ಬಹಳ ಕಡಿಮೆ ಅಥವಾ ಇಲ್ಲ ಎಂಬುದಾಗಿ ಹೇಳಬಹುದು. ಆದರೆ ಘಟ್ಟದ ಮೇಲಣ ವಂಶಗಳೊಂದಿಗೆ ಈ ಆಳುಪರು ಉತ್ತಮ ಸಂಬಂಧವನ್ನು ಹೊಂದಿದ್ದರು. ಆದರೆ ಆಳುಪರ ರಾಜಕೀಯ ಸಂಬಂಧಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಹೋದರೆ ಅದು ಪುಂಡಿಕೈ ಗಣಪಯ್ಯ ಭಟ್ ಅವರ ವಿಷಯದ ಅತಿಕ್ರಮಣ ಆಗ್ತದೆ. ಆ ಕಾರಣಕ್ಕೆ ಸಂಬಂಧ ಇತ್ತು ಎನ್ನುವಲ್ಲಿಗೆ ಅದನ್ನು ನಿಲ್ಲಿಸ್ತಾ ಇದ್ದೇನೆ.
ಶಿವಳ್ಳಿ ಒಂದು ಬ್ರಹ್ಮಪುರಿಯಾಗಿತ್ತು, ಪವಿತ್ರ ಕ್ಷೇತ್ರವಾಗಿತ್ತು. ಶಾಸನಗಳು ರಾಜನನ್ನ ಪಾಶುಪತರ ದೊರೆ ಎಂದಿವೆ. ಆಳುಪರು ಶೈವ ಮತಾವಲಂಬಿಗಳು ಶಂಭುಕಲ್ಲು ದೇವರಿಗೆ ನೀಡಿತಕ್ಕಂಥ ದಾನವನ್ನು ಈ ಎಲ್ಲ ಶಾಸನಗಳು ಉಲ್ಲೇಖಿಸ್ತವೆ. ಅದನ್ನು ದೇವಸ್ಥಾನದ ಅಧಿಪತಿಗಳಾದ ಗೊರವರು ಪಡೆದುಕೊಂಡಿರುವಂಥ ಉಲ್ಲೇಖ ಇದೆ. ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಅಧಿಪತಿಗಳು ಇದ್ದರು ಎನ್ನುವುದಕ್ಕೆ ನಮಗೆ ಅನೇಕ ದಾಖಲೆಗಳು ಸಹ ಒದಗಿ ಬರ್ತವೆ. ಆಳುಪ ಅರಸರು ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳ ಸಹಾಯದಿಂದ ಅಧಿಕಾರ ನಡೆಸ್ತಾ ಇದ್ದರು ಎನ್ನುವುದಕ್ಕೆ ಅವರು ಸ್ಥಳೀಯ ಆಡಳಿತದಲ್ಲಿ ಇರಿಸಿದ್ದಂತಹ ನಂಬಿಕೆಯನ್ನು ನಮಗೆ ಸೂಚಿಸ್ತವೆ. ಇನ್ನು ಉದ್ಯಾವರದಲ್ಲಿ ಪಾಶುಪತ, ಶೈವ, ಶಾಸ್ತ್ರ ಮತ್ತು ಗಣಪತ್ಯರು ಇದ್ದರು ಎನ್ನುವುದಕ್ಕೆ ದಾಖಲೆಗಳಿವೆ. ಶಂಭುಕಲ್ಲು ದೇವಸ್ಥಾನ, ಪ್ರಸನ್ನ ಸೋಮೇಶ್ವರ ಸ್ಥಾನ ಇವೆಲ್ಲವೂ ಸಹ ಮುಖ್ಯ ಕೇಂದ್ರಗಳಾಗಿದ್ದವು. ಈ ಶಂಭುಕಲ್ಲು ದೇವಸ್ಥಾನ ಎನ್ನುವಂಥದ್ದು ಗಜಪ್ರಸ್ಥ ಶೈಲಿಯ ಒಂದು ಪ್ರಾಚೀನ ದೇವಸ್ಥಾನ. 6-7ನೇ ಶತಮಾನದ ದೇವಸ್ಥಾನ ಎಂದರೆ ಆಶ್ಚರ್ಯವಿಲ್ಲ. ಆದರೆ ಹೆಚ್ಚಿನ ಆಧಾರಗಳು ನಮಗೆ ಸಿಗ್ತಾ ಇಲ್ಲ. ಶಂಭುಕಲ್ಲು ಗುಡ್ಡೆಯ ಮೇಲೆ ಬರಹಗಳು ಇದ್ದು ಈಗ ಲಭ್ಯವಿಲ್ಲ ಎನ್ನುವಂಥ ಅಂಶವನ್ನು ಉದ್ಯಾವರ ನಾಗೇಶ್ ಕುಮಾರ್ ಅವರು ಉಲ್ಲೇಖಿಸಿದರು. ದಿವಂಗತ ಡಾಕ್ಟರ್ ಪಿ ಗುರುರಾಜ್ ಭಟ್ರು ಈ ಶಂಭುಕಲ್ಲು ಗುಡ್ಡೆಯ ಮೇಲೆ ಸ್ವಸ್ತಿ ಶ್ರೀ ದತ್ತರಾಜ, ಸ್ವಸ್ತಿ ಶ್ರೀ ಈಶ್ವರನ್ ಎನ್ನುವಂಥ 2 ಪಟ್ಟಿಗೆ ಬರಹಗಳನ್ನು ಹಿಡಿಯುವಲ್ಲಿ ಸಫಲರಾಗಿದ್ದರು ಎನ್ನುವುದಕ್ಕೆ ನಮ್ಮಲ್ಲಿ ಉಲ್ಲೇಖ ಇದೆ, ದಾಖಲೆ ಇದೆ. ಇನ್ನು ಶಂಭುಕಲ್ಲು ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರ ದೇವಾಲಯ ಬಹಳ ಪ್ರಮುಖವಾದಂಥ ದೇವಾಲಯ. ಶಾಸನಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುತ್ತವೆ. ಇದು ಮಾತ್ರವಲ್ಲ, ಮಾತೃಪೂಜಾ ಶಕ್ತಿ ಸ್ಥಳ ಇದು ಯಾವಾಗ ವೈದಿಕ ಪರಂಪರೆಗೆ ಒಳಪಟ್ಟಿತು ಉತ್ತರವಿಲ್ಲ. 8ನೇ ಶತಮಾನಕ್ಕೆ ವೈದಿಕ ವಿಧಾನದ ಪೂಜೆ ರೂಢಿಯಲ್ಲಿತ್ತು. ಸಪ್ತ ಮಾತೃಕೆಯ 3 ವಿಗ್ರಹಗಳು ಈ ಉದ್ಯಾವರದಲ್ಲಿವೆ, ಬ್ರಾಹ್ಮಿ, ಮಹೇಶ್ವರಿ ಹಾಗೂ ವೈಷ್ಣವಿಯರು. ಆದರೆ ಇವುಗಳನ್ನು ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಎಂಬುದಾಗಿ ಪೂಜಿಸಲಾಗುತ್ತಿದೆ. ಸಿಂಹಾಸನದಲ್ಲಿ ಆಸೀನರಾಗಿರ್ತಕ್ಕಂಥ ಆಳೆತ್ತರದ ಮೂರ್ತಿಗಳು ಇವು ಅತ್ಯಂತ ಆಕರ್ಷಣೀಯವಾದಂಥ ಮೂರ್ತಿಗಳು. ಇದಕ್ಕಿಂತ ಬಹಳ ಮುಖ್ಯವಾಗಿ ಇವುಗಳು ಮೃಣ್ಮಯ ಮೂರ್ತಿಗಳು. ಎಡ ಗುಣಿಗಳಲ್ಲಿ ವೀರಭದ್ರ ಮತ್ತು ಗಣಪತಿ ದೇವರುಗಳನ್ನು ಕಾಣಬಹುದು. ವಿಜಯನಗರ ಕಾಲದಲ್ಲಿ ವೀರಭದ್ರನಿಗೆ ಪ್ರತ್ಯೇಕ ದಾನದ ಉಲ್ಲೇಖ ಇತ್ತು. 500 ವರ್ಷ ಪ್ರಾಚೀನವಾದಂಥ ವೀರಭದ್ರ ಮೂರ್ತಿ. ಅದೇ ರೀತಿಯಲ್ಲಿ 8ನೇ ಶತಮಾನದ ಗಣಪತಿ ಮೂರ್ತಿಯನ್ನು ಉದ್ಯಾವರದಲ್ಲಿ ಕಾಣಲಿಕ್ಕೆ ಸಾಧ್ಯ. ದೇವಾಲಯದ ಹೊರ ಆವರಣದಲ್ಲಿ ಮಹಾಕಾಳಿ ಎಂದು ಕರೆಯುವಂಥ ಆಳೆತ್ತರದ ಮೃಣ್ಮಯ ವಿಗ್ರಹವೂ ಸಹ ಇಂದು ಇದೆ. 2 ಪ್ರಮುಖ ಸ್ಮಾರಕ, ಕೋಟೆಕಣಿ ಬಳಿ ಇರ್ತಕ್ಕಂಥ ಗಣಪತಿ ದೇವಸ್ಥಾನ, ವಿನಾಯಕ ದೇವಸ್ಥಾನ 8ನೇ ಶತಮಾನ. ಇನ್ನು ಉದ್ಯಾವರ ಕೋಟೆ ನಗರದ ಕೇಂದ್ರ ಭಾಗದಲ್ಲಿತ್ತು, ಆದರೆ ಇಂದು ಅದು ಹೆಸರಿಲ್ಲದಂತಾಗಿದೆ. ಕೋಟೆ ಗೋಡೆಯಲ್ಲಿನಂಥ ಕಲ್ಲುಗಳು ಇಂದು ಇಡೀ ಉದ್ಯಾವರವನ್ನು ಆವರಿಸಿಕೊಂಡಿವೆ. ಅದೇ ರೀತಿ ಕೋಟೆ ಪ್ರದೇಶದಲ್ಲಿದ್ದಂಥ ಮಣ್ಣು ಸಹ ಇಂದು ಇಡೀ ಉದ್ಯಾವರವನ್ನು ಆವರಿಸಿಕೊಂಡಿದೆ ಎಂಬುದಾಗಿ ಬಹಳ ದುಃಖದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕೋಟೆ ಭಾಗದಲ್ಲಿ ಮಣ್ಣು ತೆಗಿಲಿಕ್ಕೆ ಪಂಚಾಯತ್ನವರು ಅನುಮತಿಯನ್ನು ನೀಡಿದಾಗ ಅದನ್ನು ವಿರೋಧಿಸಿ ಇತಿಹಾಸಾಸಕ್ತರ ನಾವೆಲ್ಲವೂ ಸಹ ಕಂಪ್ಲೇಂಟನ್ನು ಕೊಟ್ಟು ಬಹಳ ಪ್ರಯತ್ನವನ್ನು ಮಾಡಿದೆವು. ಆದರೆ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. ಅಲ್ಲಿ ಒಂದು ಕತ್ತಿ ಸಿಕ್ಕಿತ್ತು ಆ ಕಾಲಕ್ಕೆ, ಅದು ತಾಲೂಕು ಆಫೀಸಿಗೆ ತಲುಪಿತ್ತು. ಆಗ ಮಣ್ಣನ್ನು ತೆಗೆಯುವಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆಯನ್ನು ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ ನಾನು. ಈ ಉದ್ಯಾವರದಲ್ಲಿ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಯಾರೋ ಒಬ್ಬರು ಆ ಕೋಟೆ ಪ್ರದೇಶದಲ್ಲಿ 1 ಬುಟ್ಟಿ ಮಣ್ಣನ್ನು ತೆಗೆದಿದ್ರಂತೆ. ಅದು ಆಗಿನ ಅಧಿಕಾರದಲ್ಲಿದ್ದವರಿಗೆ ಕಂಪ್ಲೇಂಟ್ ಆಗಿ ಅವರು ಆ ಮಣ್ಣು ತೆಗೆದಂಥ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಟ್ಟಿದ್ದರಂತೆ. 1 ಬುಟ್ಟಿ ಮಣ್ಣು ತೆಗೆದವನಿಗೆ ಬ್ರಿಟಿಷರ ಕಾಲದಲ್ಲಿ. ನಮ್ಮ ಈ ಪ್ರಜಾಪ್ರಭುತ್ವ ಸರ್ಕಾರದ ಅವಧಿಯಲ್ಲಿ ಇಡೀ ಕೋಟೆ ಭಾಗದ ಮಣ್ಣನ್ನು ತೆಗೆದವರಿಗೂ ಸಹ ಏನೂ ಆಗಲಿಲ್ಲ ಎನ್ನುವಂಥದ್ದು ಬಹಳ ದುಃಖದ ಸಂಗತಿ. ಇನ್ನು ಎಲ್ಲ ಕಡೆ ಹೇಳುವಂಥದ್ದು ರಕ್ಷಣೆ ಆಗಬೇಕು. ಈ ರಕ್ಷಣೆ ಆಗಬೇಕು, ಪುರಾತತ್ವ ಇಲಾಖೆ ಇಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ರಕ್ಷಣೆಗೆ ಪುರಾತತ್ವ ಇಲಾಖೆ ಮಾತ್ರ ಕ್ರಮವನ್ನು ತೆಗೆದುಕೊಂಡ್ರೆ ಸಾಧ್ಯ ಆಗುವುದಿಲ್ಲ. ಸ್ಥಳೀಯರಿಗೂ ಸಹ ಅಲ್ಲಿನ ಇತಿಹಾಸದ ಮಹತ್ವದ ಬಗ್ಗೆ ಅರಿವಿರಬೇಕು. ಅವರು ಸಹ ಕೈ ಜೋಡಿಸಿದಾಗ ಮಾತ್ರ, ಸ್ಥಳೀಯರು ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಇಲ್ಲಿ ಸ್ಥಳೀಯರು ಶಾಸನದ ಕಲ್ಲುಗಳನ್ನ ತುಂಡು ತುಂಡು ಮಾಡಿ ಚಪ್ಪಡಿಗಳಾಗಿ ಉಪಯೋಗಿಸುವಾಗ ಪುರಾತತ್ವ ಇಲಾಖೆ ಒಂದು ಪ್ರತಿ ದಿವಸ ಇಲ್ಲಿ ಕಾದು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಶಾಸನ, ಅದರ ಇತಿಹಾಸ ದಾಖಲೆಯನ್ನು ಅರಿವು ಆ ಪುಡಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗಿದ್ದಾಗ ಮಾತ್ರ ಇದರ ರಕ್ಷಣೆ ಸಾಧ್ಯ ಆಗ್ತದೆ. ನಾವು ವಿದ್ಯೆ ಹೆಚ್ಚು ಹೆಚ್ಚು ಕಲಿತಂತೆ ಇತಿಹಾಸದ ಅವಜ್ಞೆಯನ್ನು ಕಾಣ್ತಾ ಇದ್ದೇವೆ. ಈ ರೀತಿ ಇತಿಹಾಸದ ಅವಜ್ಞೆ ಆಗಬಾರ್ದು. ಒಬ್ಬ ಐತಿಹಾಸಿಕವಾಗಿ ಮಹತ್ವದ ಊರಾದಂತಹ ಈ ಉದ್ಯಾವರದ ಐತಿಹಾಸಿಕ ಮಹತ್ವದ ಅಂಶಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಎಲ್ಲರಿಂದಲೂ ಆಗಬೇಕು. ಅದರಲ್ಲೂ ವಿದ್ಯಾರ್ಥಿಗಳಾದ ನೀವು ಆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸುವಂಥ ಅವಶ್ಯಕತೆ ಇದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇನ್ನು ಈ
ಎಕ್ಸ್ಕವೇಷನ್ ಉತ್ಖನದ ಬಗ್ಗೆ ಉಲ್ಲೇಖ ಮಾಡಿದರು. ಈ ಕರಾವಳಿ ಭಾಗದಲ್ಲಿ ಉತ್ಖನನ ಆಗಿರೋದು ಬಾರ್ಕೂರಿನಲ್ಲಿ ಮಾತ್ರ. ಬಾರ್ಕೂರು ವಿಜಯನಗರ ಕೋಟೆ ಭಾಗ ಮಾತ್ರ 3 ವರ್ಷ ಉತ್ಖನನ ಆಗಿದೆ, ಬೇರೆ ಯಾವ ಭಾಗವೂ ಆಗಿಲ್ಲ. ಬಾರ್ಕೂರಿನಲ್ಲಿಯೂ ಆಳುಪ ಕೋಟೆ ಇದೆ, ಸಿಂಹಾಸನಗುಡ್ಡೆ ಎನ್ನುವ ಪ್ರದೇಶ, ಅಲ್ಲಿ ಈಗ ಉತ್ಖನನ ಆಗಬೇಕು ಎನ್ನುವಂಥ ಒಂದು ಉತ್ಕಟ ಜನ ಬೇಡಿಕೆ ಬರ್ತಾ ಇದೆ. ಆ ರೀತಿ ಉದ್ಯಾವರದ ಕೋಟೆ ಮತ್ತು ಬಾರ್ಕೂರಿನ ಆಳುಪ ಕೋಟೆಯ ಉತ್ಖನನಕ್ಕೆ ಪ್ರಸಕ್ತ ಸರ್ಕಾರ ಪ್ರಯತ್ನವನ್ನು ಮಾಡಿದಲ್ಲಿ ಖಂಡಿತಕ್ಕೂ ಈ ಐತಿಹಾಸಿಕ ಮಹತ್ವಗಳ ಇನ್ನೂ ಹೆಚ್ಚಿನ ಮಹತ್ವಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉದ್ಘಾಟನೆ ಮಾಡಿದಂಥ ಅಧ್ಯಕ್ಷರು ಹೇಳಿದರು, ಶಾಸನಗಳು ಮಾತ್ರ ಆಕರಗಳಾಗಬಾರದು, ಮೌಖಿಕ ಆಕರಗಳು ಸಹ ಇತಿಹಾಸದ ರಚನೆಯಲ್ಲಿ ಆಕರಗಳಾಗಿ ಉಪಯೋಗಿಸಿಕೊಳ್ಬೇಕು ಎನ್ನುವುದಾಗಿ ಸರ್ 1936ರಲ್ಲಿ ಹಿಸ್ಟ್ರಿ ಆಫ್ ತುಳುವ ಎನ್ನುವ ಪುಸ್ತಕವನ್ನು ಬರೆದಂಥ ಸಾಲೆತ್ತೂರವರು ಪಾಡ್ದನವನ್ನು ಆಧರಿಸಿಕೊಂಡೇ ಜನಜೀವನದ ಬಗ್ಗೆ ವಿವರವಾದ ಅಧ್ಯಯನವನ್ನು ಮಾಡಿದ್ದನ್ನು ಕಾಣ್ತೇವೆ. ಆ ನಂತರವೂ ಆ ರೀತಿಯ ಅಧ್ಯಯನ ಆಗ್ತಾ ಇದೆ. ಪಾಡ್ದನ ಮಾತ್ರ ಅಲ್ಲ, ಈ ಕುಂದಾಪುರ ಭಾಗದಲ್ಲಿ ಭತ್ತ ಕುಟ್ಟುವ ಹಾಡುಗಳನ್ನು ಉಪಯೋಗಿಸಿಕೊಂಡು ಇತಿಹಾಸವನ್ನು ರಚಿಸಿದ್ದನ್ನು ಕಾಣ್ತೇವೆ. ಆ ರೀತಿಯ ಒಂದು ಬೆಳವಣಿಗೆ ಆಗ್ತಾ ಇದೆ ಎನ್ನುವುದನ್ನು ಹೇಳ್ತಾ, ಇಲ್ಲಿ ನನಗೆ ಉದ್ಯಾವರದ ಕುರಿತು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಪ್ರಾಂಶುಪಾಲರಿಗೆ, ತುಳು ಅಕಾಡೆಮಿಗೆ ಹಾಗೂ ಎಲ್ಲ ಸಂಘಟಕರಿಗೆ ವಂದನೆಯನ್ನು ಸಲ್ಲಿಸ್ತಾ, ಉದ್ಯಾವರದ ಬಗ್ಗೆ ಇನ್ನೂ ಹೆಚ್ಚು ವಿವರವನ್ನು ಮಾತನಾಡ್ಬೋದು, ಆದರೆ ಸಮಯದ ಅಭಾವದಿಂದ ಅದನ್ನು ಸಂಕ್ಷಿಪ್ತಗೊಳಿಸಿದ್ದೇನೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಕಾಂತ್ ಭಟ್ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ವಂದನೆ. ಈಶಪ್ರಿಯ ತೀರ್ಥರಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿನಿಯರೇ ಹಾಗೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮ್ಮ ಭೌಗೋಳಿಕ ಲಕ್ಷಣ ಮತ್ತು ಸಂಸ್ಕೃತಿಯ ಪ್ರಭಾವವನ್ನು ನಾವು ಕಾಣ್ತೇವೆ. ರಾಜಕೀಯದಲ್ಲಿ ನೋಡಿದರೆ ತುಳುನಾಡಿನ ಅರಸರು ಅನ್ಯ ಪ್ರದೇಶಕ್ಕೆ ಹೋಗಿ ಆಡಳಿತ ನಿರ್ವಹಿಸಿದ್ದು, ದಾಳಿ ನಡೆಸಿದ್ದು ಅತಿ ವಿರಳ, ಇಲ್ಲವೇ ಇಲ್ಲ. ಹಾಗೆ ಅನ್ಯರು ನಮ್ಮ ಮೇಲೆ ದಾಳಿ ನಡೆಸಿ ಆಡಳಿತಕ್ಕೆ ಒಳಪಡಿಸಿದ್ದು ಕೂಡ ಕಡಿಮೆ. ಹೊಯ್ಸಳರ ಕಾಲದಲ್ಲಿ ಸ್ವಲ್ಪ ಆಗಿದೆ, ವಿಜಯನಗರ ಕಾಲದಲ್ಲಿ ನಾವು ಕಾಣ್ತೇವೆ. ಅದು ಬಿಟ್ಟರೆ ಈ ರೀತಿಯ ಒಂದು ಪರಿಸ್ಥಿತಿ ನಾವು ಕಾಣೋದಿಲ್ಲ. ಇದು ಐತಿಹಾಸಿಕವಾಗಿ ಹೇಳೋದಾದರೆ. ಪ್ರಸಕ್ತ ರಾಜಕೀಯದಲ್ಲೂ ಅದನ್ನೇ ನಾವು ಕಾಣ್ತೇವೆ. ಡೆಲ್ಲಿಯಲ್ಲಿರುವಂಥ MP, ಬೆಂಗಳೂರಲ್ಲಿರುವಂಥ MLAಗಳು ಬಹಳಷ್ಟು ಹೆಚ್ಚು ಲಾಬಿ ಮಾಡಲಿಕ್ಕೆ ಹೋಗಲ್ಲ. ಅವರು ಸ್ವಾಭಿಮಾನಿಗಳು, ಶಿಸ್ತುಬದ್ಧರು ನಮ್ಮ ಹಾಗೆ. ಮತ್ತು ಅವರು ಕೂಡ ದೇಶದ ರಾಜಕಾರಣಿಗಳು ಮತ್ತು ಬೆಂಗಳೂರಿನ ರಾಜಕಾರಣಿಗಳು ನಮ್ಮ ಕರಾವಳಿಯ MLA ಮತ್ತು MPಗಳಿಗೆ ಬಹಳಷ್ಟು ಪ್ರಾಶಸ್ತ್ಯ ಕೊಡುವುದಿಲ್ಲ. ನಮ್ಮವರಿಗೆ ಆಸಕ್ತಿಯೂ ಕೂಡ ಇಲ್ಲ, ಆ ರೀತಿ ಲಾಬಿ ಮಾಡುವಂಥ ಆಸಕ್ತಿಯೂ ಇಲ್ಲ. ಅದೇ ರೀತಿ ನಮ್ಮ ಪ್ರಜೆಗಳು ಕೂಡ ಹಾಗೆಯೇ ಸರ್ಕಾರದ ಸವಲತ್ತನ್ನೇ ಅವಲಂಬಿಸಿ ನಾವು ಬದುಕಿಲ್ಲ. ಸ್ವಾಭಿಮಾನಿಗಳು ತುಳುನಾಡಿನ ಜನರು ತಾವಾಗೇ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅನ್ನುವಂಥದ್ದು ನಮ್ಮವರಿಗೆ ಗೊತ್ತಿದೆ. ಅದೇ ರೀತಿ ನೀವು ಆರ್ಥಿಕವಾಗಿ ನೋಡಿದರೆ ನಮ್ಮಲ್ಲಿ ಅಸಮಾನತೆ ಕಡಿಮೆ. ಆರ್ಥಿಕವಾಗಿ ಅತೀ ಶ್ರೀಮಂತರು ಕಾಣಲಿಕ್ಕೆ ಸಿಗುವುದಿಲ್ಲ, ಅತೀ ಬಡವರು ನಮ್ಮಲ್ಲಿಲ್ಲ. ಲಂಚ ಕೊಡಲಿಕ್ಕೂ ಗೊತ್ತಿಲ್ಲ, ತೆಗೆದುಕೊಡ್ಲಿಕ್ಕೂ ಗೊತ್ತಿಲ್ಲ. ನೀವು ಬೇರೆ ಪ್ರದೇಶದಲ್ಲಿ ನೋಡಿದರೆ ಲಂಚಾವತಾರ ಎಷ್ಟಿದೆ ಅಂತ ನೀವು ಅಲ್ಲಿ ಹೋಗಿ ನೋಡಬೇಕಾಗತ್ತೆ. ಅದು ಕೂಡ ನಮ್ಮಲ್ಲಿಲ್ಲ. ಇದು ನಮ್ಮ ಆರ್ಥಿಕ ಪರಿಸ್ಥಿತಿ, ಅದು ನಮ್ಮ ರಕ್ತಗತ ಇಲ್ಲಿ. ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ನೋಡಿ, ನಮ್ಮಲ್ಲಿ ಬೇಕಾದಷ್ಟು ಜಾತಿ ಉಪಜಾತಿಗಳೆಲ್ಲ ಇವೆ. ಆದರೆ ಈ ಎಲ್ಲ ಜಾತಿ ಉಪಜಾತಿಗಳಲ್ಲಿ ಕೂಡ ಒಂದು ಸಮಾನತೆಯನ್ನು ನಾವು ಕಾಣ್ತೇವೆ. ನಾವೆಲ್ಲರೂ ಸ್ವಾಭಿಮಾನಿಗಳು. ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಪ್ರಯತ್ನ ಪಡ್ತೇವೆ. ಆರೋಗ್ಯ ಮತ್ತು ಈ ಶಿಕ್ಷಣದ ವಿಷಯದಲ್ಲಿ ನಾವೆಲ್ಲರೂ ಸಮಾನರು, ಎಲ್ಲ ಜಾತಿಗಳು ಸಮಾನತೆಯನ್ನು ನಾವು ಕಾಣ್ತೇವೆ. ಇದಕ್ಕೆ ಕಾರಣ ನಮ್ಮ ಭೌಗೋಳಿಕ ಲಕ್ಷಣ, ಅಂದರೆ ಮಣ್ಣು, ನೀರು, ಗಾಳಿ. ಇದರಿಂದಾಗಿ, ಈ ಪ್ರಭಾವದಿಂದಾಗಿ ನಾವು ನಮ್ಮದೇ ಆದಂತಹ ಆಚಾರ ವಿಚಾರವನ್ನು ಬೆಳೆಸಿಕೊಂಡಿದ್ದೇವೆ. ನೀವು ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡಿ, ನಮ್ಮ ಹೆಚ್ಚಿನ ವ್ಯಾಜ್ಯಗಳು ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ, ಭೂತಾರಾಧನೆಯಲ್ಲೇ ಪರಿಹಾರ ಆಗಿ ಹೋಗುತ್ತೆ. ಅಳಿಯಕಟ್ಟು ಅನ್ನುವಂಥದ್ದು ನಮ್ಮ ಶ್ರೇಷ್ಠವಾದಂಥ ಒಂದು ಸಾಧನೆ. ಇಡೀ ವಿಶ್ವಕ್ಕೆ ನಾವು ಪರೀಕ್ಷಿಸಿದ್ದೇವೆ. ಈ ರೀತಿಯಾಗಿ ರಾಜಕೀಯವಾಗಿ ನೋಡಿ, ಸಾಮಾಜಿಕವಾಗಿ ನೋಡಿ, ಆರ್ಥಿಕವಾಗಿ
ನ್ಯಾಯಾಂಗ ವ್ಯವಸ್ಥೆ ನೀವು ಗಮನಿಸಿದಾಗ ನಮ್ಮದೇ ಆದಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ವಿಭಿನ್ನವಾದಂಥ ಒಂದು ಪದ್ಧತಿಗಳು, ಆಚಾರ ವಿಚಾರಗಳು ನಮ್ಮಲ್ಲಿ ನಾವು ಕಾಣ್ತೇವೆ. ಇದಕ್ಕೆ ಮೂಲ ಕಾರಣ ನಮ್ಮ ಸಂಸ್ಕೃತಿ. ಇದು ಸರ್ವಶ್ರೇಷ್ಠವಾದಂತಹ ಸಂಸ್ಕೃತಿಯ ಹಿನ್ನೆಲೆ ಉಳ್ಳವರು ನಾವಾಗಿದ್ದೇವೆ. ಭೂತಾರಾಧನೆ, ನಾಗಾರಾಧನೆ, ಯಕ್ಷಗಾನ, ಈ ರೀತಿಯ ಉನ್ನತವಾದಂತಹ ಒಂದು ಧಾರ್ಮಿಕ ಪದ್ಧತಿಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ಇವುಗಳ ಪ್ರಭಾವ ನಮ್ಮ ಮೇಲೆ ಅಗಾಧವಾಗಿ ಆಗಿದೆ. ಇವುಗಳು ತಾಯಿ ಬೇರಿನ ಹಾಗೆ. ಇದು ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಬಹಳ ದೂರದ ಊರಿನಿಂದ ಇಲ್ಲಿಗೆ ನಮ್ಮ ಕಾಲೇಜಿಗೆ ಈ ದಿನ ಬಂದಿದ್ದೀರಿ. ಇನ್ನು ಮುಂದೆ ಹಲವು ಕ್ಷೇತ್ರದಲ್ಲಿ ನಿಮ್ಮ ಛಾಪನ್ನು ಮೂಡಿಸಲಿಕ್ಕಿದ್ದೀರಿ. ಬೇರೆ ಬೇರೆ ಊರಲ್ಲಿ ಹೋಗಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕಿದ್ದೀರಿ. ನೀವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ಸಂಗತಿ ಏನಂದರೆ, ನಿಮ್ಮ ಯಶಸ್ಸಿಗೆ, ಶಾಂತಿ, ನೆಮ್ಮದಿಗೆ ನಮ್ಮ ಈ ಸಂಸ್ಕೃತಿ ಬೇಕೇ ಬೇಕು. ಇದನ್ನು ಬಿಟ್ಟು ನಿಮಗೆ ಯಾವುದೇ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಕೂಡ ನಮ್ಮ ಮಿತ್ರರು ಅಮೇರಿಕದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ. ಆದರೆ ಇಲ್ಲಿಯ ಚಟ್ನಿ, ಇಲ್ಲಿಯ ತಂಬಳಿ, ಇಲ್ಲಿಯ ಭಜನೆ ಅದನ್ನು ಅವರು ಬಿಡುವುದೇ ಇಲ್ಲ. ಇದು ನಮ್ಮ ಸಂಸ್ಕೃತಿ. ಯಶಸ್ಸಿಗೆ ಇದು ಬೇಕೇ ಬೇಕು ಅನ್ನುತ್ತಾ ಇದೇ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಇತಿಹಾಸದ ಪರಂಪರೆಯ ಅರಿವು ನಿಮಗಿರಬೇಕು ಅನ್ನುವ ದೃಷ್ಟಿಕೋನದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ನೀಡಿ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯವನ್ನು ನೀಡಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಭಾಷಣ ಮಾಡಿದಂತಹ ನಮ್ಮ ಶ್ರೀ ತಾರನಾಥ್ ಗಟ್ಟಿಯನ್ನು ಇವತ್ತು ನಾನು ಇವಾಗ ಆತ್ಮೀಯವಾಗಿ ನಾನು ಅಭಿನಂದಿಸುತ್ತೇನೆ. ಅದೇ ರೀತಿ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಗೌರವ ಸದಸ್ಯರು ಶ್ರೀ ಜಯಪ್ರಕಾಶ್ ಕೆದ್ಲಾಯರ್ ಅವರು, ಇವರ ತಂದೆಯವರು HS ಕೆದ್ಲಾಯ್ ಅವರು ಹಿಂದೆ ಸಾಧಾರಣ 30 ವರ್ಷದ ಹಿಂದೆ ನಮ್ಮ ಕಾಲೇಜಿನಲ್ಲಿ ಗೌರವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಈ ಕಾಲೇಜನ್ನು ಸ್ಥಾಪನೆ ಮಾಡಿ 60 ವರ್ಷ ಆಯಿತು. ಇವಾಗ ನಾವು ಡೈಮಂಡ್ ಜುಬ್ಲಿಯನ್ನು ಆಚರಿಸ್ತಾ ಇದ್ದೇವೆ. 1966ರಲ್ಲಿ ಈ ಕಾಲೇಜು ಪ್ರಾರಂಭವಾದ್ದು, ಇವಾಗ 2026. ಆವಾಗ ಯುಗದೇಶ ತೀರ್ಥರ ಜೊತೆಯಲ್ಲಿ ಇದ್ದು HS ಕೆದ್ಲಾಯರವರು ಈ ಕಾಲೇಜನ್ನು ಸಂಪೂರ್ಣವಾಗಿ ನೋಡಿಕೊಳ್ತಾ ಇದ್ದರು. ಆ ಕಾಲದ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಅವರ ಬಗ್ಗೆ ಬಹಳಷ್ಟು HS ಕೆದ್ಲಾಯರ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಕ್ಲಾಸನ್ನು ಯಾವುದೇ ವೇತನ ಪಡೆಯದೆ ಅವರು ಕ್ಲಾಸನ್ನು 10-20 ವರ್ಷ ನಡೆಸಿಕೊಡ್ತಾಯಿದ್ರು. ಅಂದರೆ ವಿಭುದೇಶ ತೀರ್ಥರು ಬೇರೆ ಕಾಲೇಜಿನ ಬಗ್ಗೆ, ಬೇರೆ ವಿದ್ಯಾಸಂಸ್ಥೆಗಳ ಬಗ್ಗೆ ಗಮನ ಕೊಟ್ಟಿದ್ದರೆ HS ಕೆದ್ಲಾಯರವರು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಈವ್ನಿಂಗ್ ಕಾಲೇಜ್ ಬಗ್ಗೆ ತೋರಿಸಿದರು. ಮತ್ತು ಅವರ ಮಗ ಇವಾಗ ಜಯಪ್ರಕಾಶ್ ಕೆದ್ಲಾಯರು. ಸೊ ಅವರ ತಂದೆಯ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅದೇ ರೀತಿಯಲ್ಲಿ ಡಾಕ್ಟರ್ ಜಗದೀಶ್ ಶೆಟ್ಟಿಯವರು ಹಾಗೂ ಪುಂಡಿಕಾಯಿ ಗಣಪೈ ಭಟ್ ಅವರು ಮತ್ತು ವೇದಿಕೆ ಮೇಲೆ ಇರುವಂತಹ ಶ್ರೀಮತಿ ಪೂರ್ಣಿಮಾ ಅವರನ್ನು ಮತ್ತು ಸ್ನೇಹಲತಾ ಅವರನ್ನು ಮತ್ತು ನಮ್ಮ ಉದ್ಯಾವರ ನಾಗೇಶ್ ಕುಮಾರ್ ಅವರೆಲ್ಲ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಮಾನ್ಯರನ್ನು, ಅಧ್ಯಾಪಕ ಮಿತ್ರರನ್ನು, ವಿದ್ಯಾರ್ಥಿಯರನ್ನು ಎಲ್ಲರನ್ನು ಅಭಿನಂದಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸರ್ ಅವರನ್ನು ಹಾಗೆ ಉಳಿದ ಅತಿಥಿ ಗಣ್ಯರನ್ನು ಸ್ಮರಣೆಗೆ ನೀಡುವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಲ್ಲಿ ಕೇಳಿಕೊಳ್ಳುತ್ತಿದ್ದೆ.
ಕಾರ್ಯಕ್ರಮದ ಕೊನೆಯ ಹಂತವಾಗಿ ಸರ್ವರನ್ನ ವಂದಿಸಲಿಕ್ಕೆ ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಶ್ರೀ ದಾಮೋದರ್ ಶೆಟ್ಟಿಗಾರ್ ಸರ್ ಇವರು. ಹಿರಿಯರಿಗೆ ಕೈ ಬೆರಳುಗಳನ್ನು ಮಗುಳುಗಳನ್ನಾಗಿಸ್ತಾ ವಿದ್ಯಾರ್ಥಿ ಮಿತ್ರರಿಗೆ ವಂದಿಸಿಕೊಳ್ಳುತ್ತಾ ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಆಗಿರುವ ಶ್ರೀ ತಾರನಾಥ್ ಗಟ್ಟಿ ಸರ್, ತಾರನಾಥ್ ಗಟ್ಟಿ ಕಾಪಿಕಾಡ್ ಸರ್, ತಮಗೆ ಕಾಲೇಜಿನ ಪರವಾಗಿ ಮತ್ತು ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಅನಂತ ಧನ್ಯವಾದಗಳು ಸರ್. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಯಾವರದ ಐತಿಹಾಸಿಕ ಹಿನ್ನೆಲೆ ಎಂಬ ವಿಷಯದ ಕುರಿತು ನಮಗೆ ವಿಶೇಷ ಉಪನ್ಯಾಸವನ್ನು ನೀಡಿರುವ ನಿರ್ದೇಶಕರು, ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಹಾಗೂ ಪೂರ್ಣಪ್ರಜ್ಞಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಆಗಿರುವ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಸರ್ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಬೆನ್ನೆಲುಬಾಗಿ ಶ್ರಮಿಸುತ್ತಿರುವ ಹಾಗೂ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣ ಇತಿಹಾಸದ ಪುಟಗಳಲ್ಲಿ ಅಳುಪರು ಈ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಕಾಂತ್ ಭಟ್ ಸರ್ ತಮಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಹೃದಯಸ್ಪರ್ಶಿ ವಂದನೆಗಳು ಸರ್. ಮುಖ್ಯ ಅತಿಥಿಗಳು ಹಾಗೆ ಮುಂದಿನ ಗೋಷ್ಠಿಯಲ್ಲಿ ನಮಗೆ ಅಳುಪರ ರಾಜಕೀಯ ಸಂಬಂಧಗಳು ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ನೀಡಲಿರುವ ಮೂಡುಬಿದ್ರೆ ದವಳ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಪೊಂಡಿಕಾಯ್ ಗಣಪಾಯ್ ಭಟ್ ಸರ್ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿಗಳು ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು ಶ್ರೀ ಜಯಪ್ರಕಾಶ್ ಕೆದ್ಲಾಯ ಸರ್ ತಮಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇನ್ನೋರ್ವರು ಮುಖ್ಯ ಅತಿಥಿಗಳು ಶ್ರೀಮತಿ ಪೂರ್ಣಿಮಾ ಮೇಡಮ್, ರಿಜಿಸ್ಟ್ರಾರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮೇಡಮ್, ನಿಮಗೂ ಕೂಡ ಕಾಲೇಜಿನ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಅನಂತ ಧನ್ಯವಾದಗಳು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕರು ಆಗಿರುವ ಶ್ರೀ ಉದ್ಯಾವರ ನಾಗೇಶ್ ಕುಮಾರ್ ಸರ್ ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ಮಾನುಷಾದ ಉಪಾಧ್ಯಕ್ಷರು ಹಾಗೂ ಬಂಡರ್ಕಾರ್ಸ್ ಕಾಲೇಜಿನ ಉಪನ್ಯಾಸಕರು ಆಗಿರುವ ಸ್ನೇಹ ಮೇಡಮ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಸಹ ಕಾಲೇಜಿನ ಪರವಾಗಿ ಹಾಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಧನ್ಯವಾದಗಳು. ಕಾಲೇಜಿನ IQAC ಸಂಯೋಜಕರು ಆಗಿರುವ ಹಾಗೂ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ರಾಘವೇಂದ್ರ ಎಲ್ ಸರ್ ತಮಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳು. ನಮ್ಮ ಕರೆಗೆ ಹೋಗೊಟ್ಟು ಬೇರೆ ಬೇರೆ ಕಾಲೇಜುಗಳಿಂದ ಆಗಮಿಸಿರುವ ಉಪನ್ಯಾಸಕ ಮಿತ್ರರಿಗೂ ವಿದ್ಯಾರ್ಥಿ ಮಿತ್ರರಿಗೂ ವಂದನೆಗಳು. ನಮ್ಮ ಕಾಲೇಜಿನ ಉಪನ್ಯಾಸಕೇತರ ಮಿತ್ರರಿಗೂ ಹಾಗೂ ಛಾಯಾಗ್ರಾಹಕರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಮಿತ್ರರಿಗೂ ಅನಂತ ಧನ್ಯವಾದಗಳು. ಅಂತೆಯೇ ಈ ಸುಂದರ ಕಾರ್ಯಕ್ರಮದ ಯಶಸ್ಸಿಗೆ ಅವಿರತವಾಗಿ ಶ್ರಮಿಸಿದ ಮತ್ತು ಶ್ರಮಿಸುತ್ತಿರುವ ನಮ್ಮ ಕಾಲೇಜಿನ ಪ್ರೀತಿಯ ವಿದ್ಯಾರ್ಥಿನಿಯರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಅಪ್ಪನ